ನಮಸ್ತೆ ಎಲ್ಲರಿಗೂ. ನಾನು ನಿಮ್ಮ ಪ್ರೀತಿಯ ಶಿಲ್ಪಿ ಮಾತಾಡ್ತಾ ಇದ್ದೀನಿ. ನಾನು ಫೈನಲಿ ಬ್ಯಾಕ್ ವಿತ್ ಅನದರ್ ಅಮೇಜಿಂಗ್ ವಿಡಿಯೋ. ಆ್ಯಂಡ್ ಈ ಸರಿ ಸ್ಪೆಷಲ್ ಎಂತ ಗೊತ್ತುಂಟಾ, ಯಾವಾಗಲೂ ನಾನು ಫೋನಲ್ಲಿ ಮಾಡೋದಲ್ಲ, ಇವತ್ತು ನಾನು ಫೋನಲ್ಲಿ ಮಾಡ್ತಾ ಇಲ್ಲ, ನಾನು ನನ್ನದು ಹೊಸತ್ತು ಕ್ಯಾಮ್ ಇನ್ಸ್ಟಾ 360 ಅಲ್ಲಿ ಮಾಡ್ತಾ ಇದ್ದೇನೆ. ಆ್ಯಂಡ್ ಐ ಆಮ್ ಸೋ ಎಕ್ಸೈಟೆಡ್. ಸೊ ಎಸ್, ನನ್ನ ಗಂಡ ಇವರು ನನ್ನದು ಬೆಸ್ಟ್ ಸೈಡ್ಸ್ ನೋಡಿದ್ದಾರೆ, ವರ್ಸ್ಟ್ ಸೈಡ್ಸ್ ನೋಡಿದ್ದಾರೆ. ಅಂದ್ರೆ ಆಡಿಯನ್ಸ್ ಈಗ ನಾರ್ಮಲ್ ಆಗಿ ನನ್ನದು ಫನಿ ವರ್ಷನ್ ನೋಡಿರ್ಬಹುದು, ಅಥವಾ ನನ್ನ ವ್ಲಾಗ್ ಮುಖಾಂತರ ನಾನು ಎಷ್ಟು ತೋರಿಸಿದ ಅಷ್ಟು ಮಾತ್ರ. ಬಟ್ ಬಿಹೈಂಡ್ ದ ಕ್ಯಾಮರಾ ಎಂತೆಲ್ಲ ನನ್ನ ಲೈಫಲ್ಲಿ ನಾನು ಹೇಗೆಲ್ಲ ಇದ್ದೇನೆ, ಹೇಗೆಲ್ಲ ಡೊಂಬರಾಟ ಆಡ್ತೇನೆ ಅಂತೆಲ್ಲ ನೋಡಿದ್ದಾರೆ. ಸೊ ಈಸ್ ವೆಲ್ ವರ್ಸ್ಟ್. ಸೊ ವಿದೌಟ್ ಎನಿ ಫರ್ದರ್ ಅಡು ನಾವು ಅವ್ರ ಹತ್ರವೇ ಕೇಳುವ. ಒಂದು ನೀವು ಕೆಳಗಿಡ್ಬೇಕು, ಇಲ್ಲ ತಲೆ ಕುಗ್ತೇನೆ ನಾನೀಗ, ಗ್ಯಾರಂಟಿ. ಹಾಂ. ಸೊ ಸುಶಾಂತ್ ರೈ ಅವರೇ, ದಯವಿಟ್ಟು ನೀವು ನನ್ನ ಯೂಟ್ಯೂಬ್ ಫ್ಯಾಮಿಲಿಗೆ ತಿಳಿಸಿ ನಾವಿಬ್ರು ಹೇಗೆ ಮೀಟ್ ಆಗೋದು ಅಂತ. ಜಬಿ ಮ್ಯಾಚ್ ಕೋರ್ಸ್ ನಾವು ಮೀಟ್ ಆಗಿದ್ದು ಮ್ಯಾಟ್ರಿಮೋನಿಯಲ್ ಆ್ಯಪಲ್ಲಿ. ಮೀಟ್ ಆಗಿ 2 ದಿವಸದಲ್ಲೇ ಬೇಡ ಅಂತಾಗಿತ್ತು ಫಸ್ಟಿಗೆ. ಹುಡುಗಿಯರಿಗೆ ಇರುವಂತಹ ಪ್ರಾಬ್ಲಮ್, ಎಲ್ಲ ಹುಡುಗರು ಸಹ ಒಟ್ಟಾಗ್ತಿದ್ರು. ನನಗೆ ಒಂದು ಇಷ್ಟ ಆಗ್ತಿರ್ಲಿಲ್ಲ. ಐ ವಾಸ್ ಲೈಕ್, ನನಗೆ ಈಗೆಲ್ಲ ಬದುಕಲಿಕ್ಕೆ ಸಾಧ್ಯ ಇಲ್ಲ ಮಾರೆ ಒಟ್ಟಾರೆ ಯಾರ್ಯಾರ ಜೊತೆ ಎಲ್ಲ. ಆ್ಯಂಡ್ ಓಕೆ, ಸಿ, ಒಂದು ಕ್ರೈಟೀರಿಯಾಸ್ ಅಂತ ಇರ್ತದೆ, ಹಾಗೆ ನನಗೆ ಸಹ ಕೆಲವೊಂದು ಕ್ರೈಟೀರಿಯಾ ಇತ್ತು, ಯಾವುದಕ್ಕೆ ಸಹ ಮ್ಯಾಚ್ ಆಗ್ತಿರ್ಲಿಲ್ಲ ಯಾರು ಸಹ. ಸೊ ದೆನ್ ಐ ವಾಸ್ ಲೈಕ್, ನಾನು ನನ್ನ ಕೆಲಸ ಮಾಡ್ತಾ ನನ್ನ ಇದರಲ್ಲೇ ಇದ್ದೆ. ಆಗ ಮ್ಯಾಟ್ರಿಮೋನಿಯಲ್ ಸೈಟಲ್ಲಿ ಜಸ್ಟ್ ಬಿಕಾಸ್ ನಂದು ಉಷಾ ಆಂಟಿ ಮನೆಯಲ್ಲಿ ಗೊತ್ತುಂಟಲ್ಲ ನಿಮಗೆ, ನೆಕ್ಕನೆ ಆಗ್ತಾ ಇರ್ತದೆ, ಬಲ್ಲಂಜಿ ಮದಿ ಮೇಲೆ ಮಗ ಒಂದು ಮದುವೆ ಆಗು, ಅದಕ್ಕೆ ಅವರ ಸ್ಯಾಟಿಸ್ಫ್ಯಾಕ್ಷನಿಗೆ ನಾನೊಂದು ಪ್ರೊಫೈಲ್ ಓಪನ್ ಮಾಡಿದೆ. ಸೊ ದೆನ್ ಆಫ್ಟರ್ ದ್ಯಾಟ್ ದೇರ್ ಯೂಸ್ ಟು ಬಿ ಸೆವೆರಲ್ ಪ್ರಪೋಸಲ್ಸ್. ಅದು ಬರ್ತಾ ಇರ್ತದಲ್ಲ ರಿಕ್ವೆಸ್ಟ್ ಎಲ್ಲ ಮ್ಯಾಟ್ರಿಮೋನಿಯಲ್ಲಿ, ಹಾಗೆ ಬರ್ತಾ ಇತ್ತು. ಆ್ಯಂಡ್ ಐ ಯೂಸ್ ಟು ಚೆಕ್ ಆನ್ ಫ್ಯೂ ಗೈಸ್. ನನಗೆ ಇಷ್ಟ ಆಗ್ತಿರಲಿಲ್ಲ, ಹಾಗೆ ಆಗ್ತಾಯಿತ್ತು. ಒಂದು ದಿವಸ ಇವತ್ತು ರಿಕ್ವೆಸ್ಟ್ ನನಗೆ ಬಂತು. ನಾನು ಆ್ಯಕ್ಚುಲಿ ಆ ರಿಕ್ವೆಸ್ಟನ್ನು ಎಂತ ಇಡ್ತೇನೆ ಈಗ, ನಿಮ್ಮ ರಿಕ್ವೆಸ್ಟ್ ಬರೋ ನೋಡಿ ಯಾವುದು ರಿಕ್ವೆಸ್ಟ್ ಬಂತು. ಆಸೆ ಉಂಟು ನಿಮಗೆ, ಅದಾಗೋದಿಲ್ಲ ಮಾತ್ರ. ಓಕೆ, ಎನಿವೆ, ಸೊ ಅವ್ರ ರಿಕ್ವೆಸ್ಟ್ ಬಂತು. ನಾನು ನಿಜ ಹೇಳುದ, ನಾನು ಅವರ ರಿಕ್ವೆಸ್ಟನ್ನು ಎಕ್ಸೆಪ್ಟೇ ಮಾಡಲಿಲ್ಲ ಫಾರ್ ಸರ್ಟನ್ ಲಾಂಗ್ ಟೈಮ್. ಯಾಕಂದರೆ ಹಾಗೆಲ್ಲ ಅವಳಿಗೆ ಪಟಿಂಗ ಮ್ಯಾಟ್ರಿಮೋನಿಯಲ್ ವೆಬ್ಸೈಟಲ್ಲಿ ನನಗೆ ಇವರದ್ದು ರಿಕ್ವೆಸ್ಟ್ ಬರ್ತದೆ, ನಾನು ಇವರನ್ನು ವೇಟಿಂಗಲ್ಲಿ ಇರ್ತೇನೆ. ಸೊ ಅದನ್ನು ಲಾಂಗ್ ಟೈಮ್ ತನಕ ವೇಟಿಂಗಲ್ಲಿ ಇವರು. ಅದರ ಆ ಗ್ಯಾಪ್ ನಡುವಲ್ಲಿ ಎಷ್ಟೋ ಜನರನ್ನು ನಾನು ಚೆಕ್ ಮಾಡಿ ರಿಜೆಕ್ಟ್ ಮಾಡಿದುಂಟು. ಇವರದ್ದು ಮಾತ್ರ ಲಾಸ್ಟಲ್ಲಿ. ನಾನು ಲೇಟರ್ನು ಒಂದು ದಿನ ಇವರನ್ನು ನಾನು ನೋಡಿದೆ. ಆ್ಯಕ್ಚುಲಿ ರೀಸನ್ ಎಂತ ಗೊತ್ತಿಲ್ಲ, ನಾನು ರಿಜೆಕ್ಟ್ ಮಾಡ್ತೀನಿ, ನಂಗೆ ಅವ್ರದ್ದು ಮುಸುಟು ಇಷ್ಟ ಆಗಲಿಲ್ಲ. ಎಂತ ಸಹ ನನಗೆ ಎಂತ ಗಲೀಜು ಹುಡುಗ ಅಂತ. ನೋ, ಬಟ್ ಸೀರಿಯಸ್ಲಿ ನಂಗೆ ಅದೇ ಫೀಲ್ ಆಗೋದು, ಎಂತ ಇವರು ಇವರಲ್ಲ ಅಂತ ನನ್ನದು ಮನಸ್ಸಲ್ಲಿ ಆಗಿದ್ದರು. ಬಿಕಾಸ್ ದಟ್ ಫೋಟೋ ಅಲ್ಲ ಆಗಿತ್ತು ನನ್ನ ಹತ್ರ. ಆ ಫೋಟೋ ನನಗೆ ಸಿಕ್ಕಿದ್ರೆ ಮಾತ್ರ ಗ್ಯಾರಂಟಿ ನಾನು ಹಾಕ್ತೇನೆ. ಮತ್ತು ಫೋಟೋಸ್ ಬೇರೆ ಎಲ್ಲ ಕಳಿಸಿದ್ರು ಮಾರೆ. ಆ್ಯಂಡ್ ದ್ಯಾಟ್ ಲುಕ್ ಗುಡ್, ಆಯಿತಾ. ನನ್ನಷ್ಟಲ್ಲ, ನನ್ನಕ್ಕಿಂತ ತುಂಬ ಕಡಿಮೆ. ಇನ್ನಲ್ಲಿ ವಿ ಮೆಟ್ ಆಫ್ಟರ್ ಮೀಟಿಂಗ್. ಆಫ್ ಕೋರ್ಸ್ ವಿ ಡೇಟೆಡ್ ಫಾರ್ ಫ್ಯೂ ಮಂತ್ಸ್, ರೈಟ್? Yeah, 6 to 7 months. We were quite good. We fight every second. ಎಂಗೇಜ್ಮೆಂಟ್ ಆಯಿತು. ಎಂಗೇಜ್ಮೆಂಟ್ ಇದು ದಿವಸ ನಾನು ದಿಲ್ಲಿಗೆ ಹೊರಟಿದ್ದು. ದಿಲ್ಲಿಗೆ ಲ್ಯಾಂಡ್ ಆಗ್ತಾ ಇದ್ದೀನಿ, ಬ್ಯಾಗ್ ತಗೊಂಡು ಇವಳ ಮನೆಯಿಂದ ಕಾಲ್ ಬಂತು, ಇದು ಇಲ್ಲಿಗೆ ಕ್ಯಾನ್ಸಲ್ ಮಾಡುವ ಅಂತ ಹೇಳಿ. ಈ ಮದುವೆ ಸಾಧ್ಯವಿಲ್ಲ. ಮೂವಿ ಒನ್ಲಿ ಇಟ್ ವಾಸ್. ಮತ್ತು ನಮ್ಮದು ಮದುವೆ ಎಲ್ಲ ಬ್ರೇಕ್ ಆಯಿತು. ಆ್ಯಂಡ್ ಆಫ್ಟರ್ ದ್ಯಾಟ್ ದ ಸೆಕೆಂಡ್ ಫೇಸ್ ಆಫ್ ಆರ್ ರಿಲೇಷನ್ಶಿಪ್ ಬಿಗನ್, ಆ್ಯಂಡ್ ದ್ಯಾಟ್ ವಾಸ್ ಅಗೇನ್ ಅ ಲವ್ ಸ್ಟೋರಿ, ರೈಟ್? ಕದ್ದು ಮುಚ್ಚಿ ಮೀಟ್ ಆಗ್ತಾ ಇದ್ವಿ. ನಾನು ವೆರಿ ಮಚ್ ಕ್ಲಿಯರ್ ಆಗಿದೆ ಈ ರಿಲೇಷನ್ಶಿಪ್ ಬಗ್ಗೆ. ಇಫ್ ಐ ಆಮ್ ಗೆಟಿಂಗ್ ಮ್ಯಾರಿಡ್ ಟು ಹಿಮ್, ದೆನ್ ಇಟ್ ಹ್ಯಾಸ್ ಟು ಬಿ ವಿತ್ ದ ಇನ್ವಾಲ್ವ್ಮೆಂಟ್ ಆಫ್ ಆರ್ ಫ್ಯಾಮಿಲೀಸ್. ಅಂದರೆ ಫ್ಯಾಮಿಲಿ ಅಗ್ರಿ ಆಗದೆ ನಾನು ಬಿಲ್ಕುಲ್ ಆಗೋದಿಲ್ಲ. ಹಿ ಕೇಮ್ ಹೋಮ್, ಹಿ ಕನ್ವಿನ್ಸ್ಡ್ ಎವ್ರಿ ಒನ್. ಇನಿಷಿಯಲಿ ಸ್ವಲ್ಪ ಎಲ್ಲ ಇತ್ತು, ಮತ್ತು ಥಿಂಗ್ಸ್ ಗಾಟ್ ಸೆಟಲ್ಡ್. ಮದುವೆ ಆಯಿತು. ಯಾವಾಗ ಮದುವೆ ಆಯಿತು, ಅಲ್ಲಿಂದ ಇಲ್ಲಿ ತನಕ ನಾಯಿ ಬೆಕ್ಕಿಗಿಂತ ಕಡೆಯಲ್ಲಿ ನಾವು ಕಚ್ಚಾಡ್ತೇವೆ ಅಲ್ಲ ಡೈಲಿ. ನೀವು ಅಂದ್ಕೊಳ್ತಾ ಇರ್ಬೋದಲ್ಲ, ಎಂತ ಪ್ರೌಡಾಗಿ ಹೇಳೋದು. ಪ್ರೌಡಾಗಿ ಹೇಳಲಿಕ್ಕೆ ಅದೇ ಇರೋದಂತೆ, ನಾವು ನಾಯಿರದ ಕಡೆ ಪೆಟ್ಟು ಮಾಡ್ತೇವೆ ನಾವು. ನನ್ನದು ಒಂದು ಹ್ಯಾಬಿಟ್, ನಿಮಗೆ ಫೇವ್ರೇಟ್ ಯಾವುದು? ಇದು ಮೋಟಿವೇಶನ್. ನೀನು ಮೋಟಿವೇಟ್ ಮಾಡ್ತೇವೆ. ಸೂಪರ್. ಮೋಟಿವೇಟ್ ಮಾಡೋದು ಯಾವ ವಿಷಯದಲ್ಲಿ? ಎಲ್ಲ ವಿಷಯದಲ್ಲಿ. ಈಗ ನಿಮ್ಮದು ಸ್ವಲ್ಪ ಬಾಲ್ಯದ ಬಗ್ಗೆ ಹೇಳಿ ಸರ್ ನನಗೆ. ನನ್ನನ್ನು ಸಿಗುವುದಕ್ಕಿಂತ ಮುಂಚೆ ತನಕ ಹೂ ವಾಸ್ ಸುಶಾಂತ್ ರಾಯ್?
What was he even doing? What is it? How was his life? ಹಿ ವಾಸ್ ಬಿಂದಾಸ್. ಅವನಿಗೆ ಬೇರೆ ಯಾರ್ದು ಯೋಚನೆನೇ ಇರಲಿಲ್ಲ. ಅಷ್ಟೇ, ಅವನಿಗೆ ಡೈಲಿ ಪಾರ್ಟೀಸ್ ಬೇಕು, ಹೊರಗಡೆ ಫ್ರೆಂಡ್ಸ್ ಬೇಕು, ಹೊರಗಡೆನೇ ಸುತ್ತಾಡ್ತಾ ಇರಬೇಕು, ಮನೇಲಿ ಕೂರೋಕ್ಕಾಗಲ್ಲ, ಆ ಥರ ಇತ್ತು. ಈಗ ಯಾವುದು ಬೇಡ, ಸುಮ್ಮನೆ ಫ್ಯಾಮಿಲಿ ನೋಡ್ಕೊಂಡಿರು. ಅದೀಗಾಯ್ತಾ? ಆಯಿತು, ಇಷ್ಟು ವರ್ಷ ಎಲ್ಲನೂ ನೋಡಿದ್ದೀವಿ, ಇನ್ನೇನು ನೋಡೋಕ್ಕೇನು ಬಾಕಿ ಇಲ್ಲ. ನೋಡೋಕ್ಕೆ ಬಾಕಿ ಇರೋದು ಅಷ್ಟೇ, ಫ್ಯಾಮಿಲಿ ಲೈಫ್ ನೋಡಿಲ್ಲ ಇನ್ನು, ಈಗ ನೋಡ್ತಾ ಇದ್ದೀನಿ ಅಷ್ಟೇ. ನಿಮ್ಮದು ಚೈಲ್ಡ್ಹುಡ್ ಡೇಸ್ ಹೇಗೆ? ನೀವು ಸ್ವಲ್ಪ ಎದುರು ಬರಬೇಕು ಸರ್. ಚೈಲ್ಡ್ಹುಡ್ಡಲ್ಲಿ ಎಲ್ಲನೂ ಇತ್ತು. ಎಲ್ಲ ಇತ್ತು ಅಂತ ಹೇಳಿದ್ರಿ. ಎವ್ರಿಥಿಂಗ್. ಮನೇನು ಅಷ್ಟು ದೊಡ್ಡ ಮನೆ, ಕಾರ್, ಬೈಕ್, ಸ್ಕೂಲಿಗೆಲ್ಲ ಬೈಕಲ್ಲಿ ಹೋಗ್ತಾ ಇತ್ತು. ನಮ್ಗೆ ಹೋಗಿ ನಮ್ಮದೇ ಬಸ್ ಇತ್ತು ಎಲ್ಲ ಆ ಟೈಮಲ್ಲಿ. ಆ ವಿಷಯದಲ್ಲೇ ಕುಡ್ಲದಲ್ಲಿ, ಮಂಗಳೂರಲ್ಲಿ ಕೋಡಿಕಲ್, ಆ ವಿಷಯದಲ್ಲೇ ಯಾವ ಬಸ್ ನಾವು ಈ ಥರ ಆಗಿತ್ತು. ಬಸ್ ಇದೆ ಆ್ಯಕ್ಚುಲಿ ಬಸ್ ಇದೆ, ಅವಿನಾಶ್ ಬಸ್ ಇತ್ತು, ಮತ್ತು 31 ನಂಬರ್ PS ಟ್ರಾವೆಲ್ಸ್ ಇತ್ತು. ನಮ್ಮದು ಮುಂಚೆ ಇಡ್ಲಿ ಫ್ಯಾಕ್ಟ್ರಿ ಇತ್ತು, PS ಹೋಮ್ ಪ್ರಾಡಕ್ಟ್ಸ್ ಅಂತ. ಟ್ಯಾಂಕರ್ ಇತ್ತು ತುಂಬ. ಡ್ಯಾಡಿ ಇರುವಾಗ ಎಲ್ಲ ಇತ್ತು. ಆಮೇಲೇನೋ ನಮ್ಮ ಟೈಮ್ ಡೋಂಟ್ ನೋ ವಾಟ್ ಹ್ಯಾಪನ್, ಬ್ಯಾಡ್ ಟೈಮ್ ಎಲ್ಲ ಆ ಕಡೆ ಈ ಕಡೆ ಆಯಿತು. ಆ ಥರ ಫೆಸಿಲಿಟಿ ಇದ್ದದಕ್ಕೆ ನಾವು ಈ ಥರ ಆಗಿದ್ದು. ಅಂದರೆ ಬ್ಯಾಡ್ ಆಗಿದ್ದು ಅಂತೀರಾ? ಬ್ಯಾಡ್ ಅಂದರೆ ನಾವೀಗ ತಪ್ಪು ಕೆಲಸಕ್ಕೆ ಹೋಗ್ತಾ ಇದ್ದೀವಿ ಅಂದರೆ ಯಾರಾದರೂ ಇರ್ತಾರಲ್ಲ ಫಾಲೋ ಅಪ್ ಮಾಡಿ ಇನ್ನೂ ಹೋಗ್ತಾ ಇದ್ದಾನೆ ಅಂತ ನೋಡೋಕ್ಕೆ. ನಮ್ಮಲ್ಲಿ ಅದಿಲ್ಲ. ಒಮ್ಮೆ ನೋಡಿದ್ರು ಬೈದ್ರು ಆಯಿತು, ಓಕೆ, ನಾವು ಪುನಃ ಅದರಲ್ಲೇ ಇದ್ದೀವಿ ಅಂತ ನೋಡೋಕ್ಕೆ ಯಾರು ಬಂದಿಲ್ಲ. ಮೀನಿಂಗ್ ಏನಾದರೂ ನಿಮ್ಮಿಂದ ತಪ್ಪಾಗ್ತಿದ್ರು ಕೂಡ ಮಲ್ಟಿಪಲ್ ಟೈಮ್ಸ್ ಮಾಡಬೇಡ ಅನ್ನೋರು ಯಾರು ಇಲ್ಲ. ಒಂದ್ಸರಿ ಹೇಳಿದ್ರ ಅರ್ಥ ಆಯ್ತಾ, ಗುಡ್. ಅರ್ಥ ಆಗಿಲ್ವಾ, ಬಿಟ್ಟು ಸೆಕೆಂಡ್ ಟೈಮ್ ಮಾಡಿದವಾಗ ಯಾರು ಅಷ್ಟೇ ಆ ಥರ. ರೈಟ್. ಸೊ ಫಾರ್ ದ್ಯಾಟ್ ರೀಸನ್ ಟಿಲ್ ನಾವು ಸೊ ಬೇಸಿಕಲಿ ಕೇರ್ ಫ್ರೀ ಫ್ಯಾಮಿಲಿ ಅಂತ ಹೇಳಿ. ಕೇರ್ ಫ್ರೀ, ಯಾವುದಕ್ಕೂ ಬಿಂದಾಸ್, ಹ್ಯಾಪಿ ಬಟ್ ಬಿಂದಾಸ್. Come at any time, or if you don't come for 1 month also, no one will call. Where are you? Nothing. That is our family actually. ಒಂದು ಏಂಜಲ್ ಮತ್ತೆ ಡೆವಿಲ್ ಸ್ಟೋರಿ ಆಗಿಲ್ವಾ? ಬಿಟ್ಟಂಗೆ ಅಲ್ಲ, ಒಂದು ಏಂಜಲ್ ಮತ್ತೊಂದು ಡೆವಿಲ್ ಇದು ಸ್ಟೋರಿ ಇದ್ದಾಗಿಲ್ವಾ ಇದು? ಹಾಗೆ ಇರಬೇಕಲ್ಲ. ಓಕೆ, ಏಂಜಲ್ ಇರುವಾಗ ಡೆವಿಲ್ ಪಕ್ಕದಲ್ಲಿ ಇರಲೇಬೇಕಲ್ಲ ಮಿಕ್ಕಿದವರಿಗೆ. ಜನ ಬಂದರು. ನೆಕ್ಸ್ಟ್ ಸೀನ್ ಕಾರಲ್ಲಿ. ಸುಶಾಂತ್ ರೈ, ಸೊ ನೀವೀಗ ನಿಮ್ಮ ಫ್ಯಾಮಿಲಿಯಲ್ಲಿ ಯಾರೆಲ್ಲ ಇದ್ದಾರೆ ಅಂತ ನನ್ನ ಸಬ್ಸ್ಕ್ರೈಬರ್ಸ್ಗೆ ಹೇಳಿ. ನನ್ನ ಫ್ಯಾಮಿಲಿಯಲ್ಲಿ ಆ್ಯಕ್ಚುಲಿ ನಾನು ಚಿಕ್ಕದಿರುವಾಗ ನನ್ನ ಅಜ್ಜಿ, ಅಜ್ಜ, ಮಮ್ಮಿ ಅಕ್ಕ, ಮಮ್ಮಿ ಅಣ್ಣ, ಮತ್ತು ಮಮ್ಮಿ ತಮ್ಮ, ಡ್ಯಾಡಿ ಎಲ್ಲರೂ ಅರೌಂಡ್. ಅದೊಂದು ಕಂಪೌಂಡ್, ಅದು ದೊಡ್ಡ ಕಂಪೌಂಡ್. ಇಟ್ಸ್ ಲೈಕ್ ಅ ಜಾಯಿಂಟ್ ಫ್ಯಾಮಿಲಿ. ದನ ಎಲ್ಲ ಇತ್ತು ಮುಂಚೆ. ಕಿದೆ ಇತ್ತು, ದನ ಇತ್ತು. ಮತ್ತು ನಮ್ಮ ದಿವಾಲಿ ಎಲ್ಲ ಯೂಸ್ ಟು ಸೆಲೆಬ್ರೇಟ್ ಲೈಕ್ ಅರೌಂಡ್ 30 to 40 ಪೀಪಲ್. ಯಾವಾಗಲೂ ಎಲ್ಲ ಫಂಕ್ಷನ್ ನಮ್ಮ ಮನೆಯಲ್ಲೇ. ಇದು ಯಾವ ಇಯರ್ ಅಲ್ಲಿ? ಇದು ನಾನು ಚಿಕ್ಕದಿರುವಾಗದಿಂದ ಫಸ್ಟ್ ಬಸ್ ಹಾಕಿರೋದೇ ಅವಿನಾಶ್ ಬಸ್ ಅಂತ. ಅವಿನಾಶ್ ನನ್ನ ಅಣ್ಣನ ಹೆಸರು, ದೊಡ್ಡಪ್ಪನ ಮಗ. ಅವನಿಗೆ ತಮ್ಮ ಇದ್ದಾನೆ ಅಭಿಲಾಷ್ ಅಂತ. ಇವಾಗಲೂ ಇದೆ ಬಸ್ ಸುಳ್ಯದಲ್ಲಿ, ಅವಿನಾಶ್ ಟ್ರಾವೆಲ್ಸ್ ಅಂತ. ಓಕೆ, ಬಿಫೋರ್ ವಿ ಪ್ರೊಸೀಡ್, ಮನೆಯಲ್ಲಿದ್ದದು ಎಲ್ಲಿ ಇರುವುದು ನಿಮ್ದು ಅಜ್ಜಿ ಮನೆ? ಕೋಡಿಕಲ್. ಅದೇ ಫಸ್ಟ್ ಟೆರೆಸ್ ಮನೆ ಆಗಿತ್ತು ಕೋಡಿಕಲ್ಲಲ್ಲಿ. ಎಲ್ಲಿ ಕೋಡಿಕಲ್ಲಲ್ಲಿ? ಕೋಡಿಕಲ್ ಜಯನಗರ. ಸರಿ, ನಿಯರ್ ಹೆಗ್ಡೆ ಸ್ಟೋರ್ಸ್. ಓಕೆ, ರೈಟ್. ಈಗ ಪಪ್ಪಂದು ಅಣ್ಣಂದು ಹೆಸರು ಎಂತ? ನಾರಾಯಣ್ ರೈ ಅಂತ. ಅವ್ರದ್ದು ಆ್ಯಕ್ಚುಲಿ ಸುಳ್ಯ ಬೇಸ್, ಡ್ಯಾಡಿ ಇಲ್ಲಿ ಕಲ್ಲಡ್ಕ, ಪೇರಲ್ ಗುತ್ತು ಅವ್ರದ್ದು ಡ್ಯಾಡಿ. ಮತ್ತು ಅಲ್ಲಿಂದ ಅವರು ಈ ಕಡೆ ಮಂಗಳೂರಿಗೆ ಶಿಫ್ಟ್ ಆಗಿದ್ರು. ಯಾಕಂದರೆ ದೊಡ್ಡಪ್ಪ KSRTC ಬಸ್ಸಲ್ಲಿ ಡ್ರೈವರ್ ಆಗಿದ್ರು ನಾವು ಹುಟ್ಟೋದಕ್ಕಿಂತ ಮುಂಚೆ. ಆಮೇಲೆ ಅವರೇ ಸ್ವಂತ ಹಾಕಿದ್ರು ಬಸ್. ಡ್ಯಾಡಿ, ಅವ್ರ ಅಣ್ಣ, ತಮ್ಮ ಎಲ್ಲರೂ ಜೊತೆಯಲ್ಲೇ ಸೇರಿಕೊಂಡು ದುಡಿತಾ ಇದ್ರು. ಅದೇ ತಮ್ಮ ಆಲ್ಸೋ ತಮ್ಮ ಅವರೆಲ್ಲ ತೀರ್ಕೊಂಡಿದ್ದಾರೆ ಈಗ, ಯಾರು ಉಳಿದಿಲ್ಲ ಫ್ಯಾಮಿಲಿಯಲ್ಲಿ. ಅದೇ ಗೊತ್ತಿಲ್ಲ, ಹೇಳ್ದಲ್ಲ, ಅದೇ ಟೈಮ್, ಬ್ಯಾಡ್ ಟೈಮ್. ಆಮೇಲೆ ಅದೇ ಡ್ಯಾಡಿ ಮತ್ತು ಮಮ್ಮಿ ಸಪ್ರೇಟ್ ಆದರು. ಈ ಥರನೇ ಕುಡ್ದು ಗಲಾಟೆ ಎಲ್ಲ ಆಗಿ ಸಪ್ರೇಟ್ ಆದರು. ಅದೇ ದಿವಸದಿಂದ ಸ್ಟಾರ್ಟ್ ಆಗಿರೋದು. ಆಮೇಲೆ ಪಾಪ ನಮ್ಮನ್ನು ಇಷ್ಟು ದೊಡ್ಡ ಮಾಡಿರೋದು ಮಮ್ಮಿ.
ಅವ್ರು ದುಡಿತಾ ಇದ್ರು. ಬೆಳಿಗ್ಗೆ 3 ಗಂಟೆಗೆಲ್ಲ ಎದ್ದು ಮಮ್ಮಿ ಬಿಟ್ಟು ಹೆಸರು ಹೇಳಿ. ಶಾಲಿನಿ ರೈ ಅಂತ, ಡ್ಯಾಡಿ ಹೆಸರು ಪದ್ಮನಾಭ ರೈ ಅಂತ. ನಂಗೊಂದು ಅಕ್ಕ ಇದ್ದಾಳೆ ಸುಷ್ಮಾ ರೈ ಅಂತ. ಅವಳು ಮದುವೆ ಆಗಿದೆ. ಗಂಡನ ಹೆಸರು ಸಚಿನ್. ಟ್ರಸ್ಟ್ ಆ್ಯಂಡ್ ರೈಡ್ ಅಂತ ಇದು ಯಾರ್ಡ್ ಇದೆ, ಯೂಸ್ಡ್ ಕಾರ್ಸ್ ಇದು. ಮತ್ತು ಅಕ್ಕನಿಗೆ ಬ್ಯೂಟಿ ಪಾರ್ಲರ್ ಇದೆ, ಸಾಸ್ಟ್ ಲವ್ ಅಂತ. ಮತ್ತು ನಂಗೆ ಇಬ್ಬರು ನೀಸ್ ಇದ್ದಾರೆ, ಸಾಂಜ್ ಮತ್ತು ಲವ್ಕು ಅಂತ. ಲೌಕ್ಯ ಕರೆಯೋದು ಲವ್ಕು ಅಂತ. ಆಮೇಲೆ ಅದೇ ಮಮ್ಮಿ ಮತ್ತೆ ಅಜ್ಜಿ ದುಡಿತಾ ಇದ್ರು. ಅಜ್ಜಿ ಹೆಸರು ಕಲ್ಯಾಣಿ ಅಂತ. ಬಿಸ್ನೆಸ್ ಎಲ್ಲ ಮಮ್ಮಿ ನೋಡ್ತಾ ಇದ್ದು. ಇಡ್ಲಿ ಬಿಸ್ನೆಸ್ ಇತ್ತು, ಇಡ್ಲಿ ಹಬ್ಬ ಅದೆಲ್ಲ. ಬೆಳಿಗ್ಗೆ 3 ಗಂಟೆಗೆ ಎದ್ಬಿಟ್ಟು ಮಮ್ಮಿ ಮತ್ತೆ ಅಜ್ಜಿ ಅದೆಲ್ಲ ಮಾಡ್ತಾ ಇದ್ರು, ಇಡ್ಲಿ ಎಲ್ಲ. ನಾವು ಲೈನ್ ಸೇಲಿಗೆ ಹೋಗ್ತಾ ಇದ್ವಿ. ಆವಾಗಲೂ ಅಷ್ಟೇ, ನಮ್ಮ ಲೈನ್ ಸೇಲಿಗೆ ಹೋಗಿದ್ದು ದುಡ್ಡು ವಾಪಸ್ ಮನೆಗೆ ಬರ್ತಾ ಇರ್ಲಿಲ್ಲ. ಅದು ನಾವೇ ಇಟ್ಕೊಂಡು ಹೋಗ್ತಾ ಇದ್ವಿ. ನಾವಂದ್ರೆ ಯಾರಲ್ಲ? ನಾನು ಮತ್ತೆ ನಂದು ಸರ್ಕಲ್ ಇತ್ತು, ಅದು ಬೇಡ ಎಷ್ಟು ಅಲ್ಲ ಅದು. ಆಮೇಲೆ ಸ್ಟಡೀಸು ಅಷ್ಟೇ, ಮಮ್ಮಿ ಪಾಪ ತುಂಬಾ ಟ್ರೈ ಮಾಡಿದ್ದು ನನ್ನ ಸರಿಯಾಗಿ ಓದಿಸ್ಬೇಕು ಅಂತ. ನಮಗೆ ಸ್ವಲ್ಪ ಗಾಂಚಲಿತ್ತು, ಓದಕ್ಕಾಗಿಲ್ಲ. ಅವರು ಕಷ್ಟಪಟ್ಟು ಇಲ್ಲಿಗೂ ಕಳಿಸಿದ್ರು, ಎಲ್ಲಿಗೆ ಬೆಳಗಾಮ ಎಲ್ಲ ಎಕ್ಸಾಮ್ ಪಾಸ್ ಮಾಡೋಕ್ಕೆ. ನಾನು ಅಲ್ಲಿಂದ ಎಕ್ಸಾಮಿಗೆ ಕೂರಿಲ್ಲ, ಒಂದೇ ದಿವಸದಲ್ಲಿ ವಾಪಸ್ ಬಂದಿದ್ದೆ. ತುಂಬಾ ಕಡೆ ಹೋಗಿದ್ದೀನಿ, ಮಡ್ರಾಸ್ ಹೋಗಿದ್ದೀನಿ, ಅಲ್ಲಲ್ಲ ಮೆಡ್ರಾಸ್ಗೆ ಜಾಬಿಗೆ ಹೋಗಿದ್ದೀನಿ, ಅಲ್ಲೂ ಅಷ್ಟೇ ವಾಪಸ್ ಬಂದಿದ್ದೀನಿ. ಯಾಕಂದ್ರೆ ಬಿಟ್ಟಿರ್ಲಿಕ್ಕೆ ಆಗ್ತಿರ್ಲಿಲ್ಲ, ಮ್ಯಾಂಗ್ಳೂರ್ನ ಬಿಟ್ಟಿರ್ಲಿಕ್ಕೆ ಆಗ್ತಿರ್ಲಿಲ್ಲ. ನಮ್ ಸರ್ಕಲ್, ಫ್ಯಾಮಿಲಿ ಅಥವಾ ಫ್ರೆಂಡ್ಸ್? ನಾಟ್ ಫ್ಯಾಮಿಲಿ, ಫ್ರೆಂಡ್ಸ್ ಸರ್ಕಲ್. ಕರೆದ್ರೆ ಆಯ್ತು, ನಾನು ಜಾಬ್ ನೋಡ್ತಾ ಇರ್ಲಿಲ್ಲ, ಏನೂ ಇಲ್ಲ. ಐ ಯೂಸ್ ಟು ಕಮ್ ಡೈರೆಕ್ಟ್ಲಿ ಪ್ಯಾಕ್ ದಿ ಬ್ಯಾಗ್ ಅಂಡ್ ಕಮ್ ಬ್ಯಾಕ್. ಆಮೇಲೆ ತುಂಬಾ ಕಡೆ ಹೋಗಿದ್ದೀನಿ, ಮುಂಬೈ ಹೋಗಿದ್ದೀನಿ, ಆಮೇಲೆ ದುಬೈ, ಕತಾರ್, ಬ್ಯಾಂಗ್ಳೂರ್, ತುಂಬಾ ಹೋಗಿದ್ದೀನಿ, ಗೋವಾ, ಎವ್ರಿವೇರ್. ಅದೇ ಹೇಳಿದ್ದಲ್ಲ, ಇಷ್ಟ ತನಕ ಎಲ್ಲ ನೋಡಿದ್ದೀನಿ, ಯಾರು ನೋಡಿರ್ಲಿಕ್ಕಿಲ್ಲ. ಬಟ್ ಐ ಸಾ ಈಚ್ ಅಂಡ್ ಎವ್ರಿಥಿಂಗ್. ಫ್ಯಾಮಿಲಿ ಲೈಫ್ ಒಂದು ನೋಡಿಲ್ಲ ಅಷ್ಟೇ, ಪ್ರೀತಿ ಫ್ಯಾಮಿಲಿ ಲೈಫ್. ಸೊ ಈಗ ಅದು ನೋಡ್ತಾ ಇದ್ದೀನಿ. ಹೇಗಿದೆ? ಮತ್ತೆ ಇನ್ನೊಂದೊಂದು ನನ್ನ ಲೈಫಲ್ಲಿ ಒಂದು ಮೂರು ಟ್ರಾಜಿಡಿ ಆಗಿದೆ. ಒಂದು 2014 ರಾಂಗ್ ಡಿಸಿಷನ್ ತಗೊಂಡಿದ್ದು ನನ್ನ ಲೈಫಲ್ಲಿ. ಆಮೇಲೆ ಒಂದು 2017 ಅನ್ಎಕ್ಸ್ಪೆಕ್ಟೆಡ್ ಏನೋ ದಟ್ ವಿ ಕಾಂಟ್ ಫರ್ಗೆಟ್, ಆ ಥರದ್ದೊಂದಾಗಿತ್ತು. ಹೇಳ್ತಿರೋದು ಬೇಡ, ಲೆಟ್ ಇಟ್ ಬಿ. ಆಮೇಲೆ ಒಂದು 2023 ಅದು ಅಷ್ಟೇ, ನಾನೊಂದು ರಾಂಗ್ ಡಿಸಿಷನ್ ತಗೊಂಡಿದ್ದು. 2023 ನಾನಿದ್ದೆಲ್ಲ ಬಾಬಾ? ಹೌದು, ಅಲ್ಲ 2003 ಊದ್ ಪೂಜೆಗೆ ಅಷ್ಟು ಗ್ರ್ಯಾಂಡ್ ಮಾಡಿದ್ರು. ಊದ್ ಪೂಜಾ, ಡ್ಯಾಜ್ಲರ್ ಟೈಗರ್. ಬೈ ದ ವೇ, he owns a team called ಡ್ಯಾಜ್ಲರ್ ಟೈಗರ್. ಆಕ್ಚುಲಿ ಡ್ಯಾಜ್ಲರ್ ಟೈಗರ್ ಬಗ್ಗೆ ಹೇಳಬೇಕು ಅಂತಂದ್ರೆ, ಅಲ್ಲ ಲಾಸ್ಟ್ ಇಯರ್ಗೆ 3 years ಆಯ್ತಲ್ಲ? Yes, no, 2 years. 2 years. ಆಕ್ಚುಲಿ 10th ಸ್ಟ್ಯಾಂಡರ್ಡ್ ಅಲ್ಲಿ ಒಮ್ಮೆ ಇಳಿಸಿದ್ದೆ. ಹುಲಿ ವೇಷದ ಅದಂದ್ರೆ ಮಾರ್ನೆಮಿಗೆ ಹುಲಿ ವೇಷದ್ದು ಟೀಮ್ ಇರ್ತದೆ. ಸೊ ಫಸ್ಟ್ ಇಯರ್ ಮಾಡಿದ್ವಿ ಊದ್, ಸೆಕೆಂಡ್ ಇಯರ್ ಊದ್ ಮಾಡಿದ್ವಿ, ಥರ್ಡ್ ಇಯರ್ ಇಂದ ಸ್ಟಾಪ್ ಮಾಡಿದ್ವಿ ನಾವು. ಮತ್ತೆ ಅದು ಆಕ್ಚುಲಿ ಮಾಡಿದ ಎಂತ ಅಂತ ಹೇಳಿದ್ರೆ 3 years ಅವ್ರು ಮಾಡಿ ಮತ್ತೊಂದು ಬ್ರೇಕ್ ತಗೊಂಡ್ರು. ಆಬ್ವಿಯಸ್ಲಿ ಬಿಕಾಸ್ ತುಂಬಾ ಖರ್ಚಿರ್ತದೆ ಮಾರೆ ಅದರಲ್ಲಿ, ಸ್ವಲ್ಪ ಅಲ್ಲ, ಅದು ಭಯಂಕರ ಖರ್ಚಲ್ಲ ಅಲ್ಲ ರೀ. ಇವರಿಗೆ ಲೈಕ್ ಇದ್ದದ್ದು ತುಂಬಾ ಹುಲಿ ವೇಷ. ಅಲ್ಲ, ನಮ್ದೊಂದು ಟೀಮ್ ಇರ್ಲಿ ಅಂತ ಇದ್ದಿತ್ತು. ಯಾಕಂದ್ರೆ ಮಂಗಳೂರಲ್ಲಿ ಇದ್ದೀವಲ್ಲ, ನಮ್ದು ಒಂದು ತಾಯಿಗೆ ಸೇವೆ ಒಂದು ಇರ್ಲಿ. ಆಮೇಲೆ ಆದಿಯೋಗಿ ಸ್ಟ್ಯಾಚ್ಯೂ ಇಟ್ಬಿಟ್ಟು ಲೇಸರ್ ಮ್ಯಾಪಿಂಗ್, ದಟ್ ಇಸ್ ದ ಫಸ್ಟ್ ಒನ್. ಡ್ಯಾಜ್ಲರ್ ಟೈಗರ್ಸ್ ಆ ಥರ ಮಾಡಿರೋದು, ಗೋಲ್ಡ್ಫಿನ್ ಸಿಟಿಯಲ್ಲಿ ಆಗಿರೋದು. ನಾನು ಲಿಂಕ್ ಹಾಕ್ತೇನೆ ಅದರದ್ದು ಡಿಸ್ಕ್ರಿಪ್ಷನ್ ಅಲ್ಲಿ, ಸೊ ಯು ಕ್ಯಾನ್ ವಾಚ್. ಸೊ ಅದೊಂದು ಇಟ್ ವಾಸ್ ಅ ಬೃಹತ್ ಕಾರ್ಯಕ್ರಮ. ಬಟ್ ಲಾಟ್ ಆಫ್ ಹಾರ್ಡ್ ವರ್ಕ್, ಲಾಟ್ ಆಫ್ ಫೈನಾನ್ಸ್ ವಾಸ್ ಇನ್ವಾಲ್ವ್ಡ್. ಮತ್ತೊಂದು ಟ್ರಾಜಿಡಿ ನೆನ್ಪುಂಟಾ? ನಾವು ಫ್ಯಾಕ್ಟ್ರಿ ಕಟ್ಟಿದ್ದು, ಚಪ್ಪಲ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಅಂತ ಗೊತ್ತುಂಟಾ? ಎಕ್ಸಾಕ್ಟ್ಲಿ ಯೂನಿಟ್ ಇದ್ದದ್ದು ಅದೇ 2023 ಅಲ್ಲೇ ಅಲ್ಲ ಸ್ಟಾರ್ಟಿಂಗ್. ಆಮೇಲೆ ಇದು ಸ್ವಲ್ಪ ಟೈಮ್ ಆದ್ಮೇಲೆ ಮಳೆ ಟೈಮಿಗೆ ಅದೆಲ್ಲ ಹಂಚು ಅದೆಲ್ಲ ಮೇಲ್ಗಡೆಯಿಂದ ಬಿದ್ದು ಎಲ್ಲ ಫ್ಯಾಕ್ಟ್ರಿ ಸರ್ವನಾಶ ಇದಾಗಿತ್ತು.
ಆಕ್ಚುಲಿ ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ. ಬ್ಯಾಂಕ್ ಅಂದ್ರೆ ಆಬ್ವಿಯಸ್ಲಿ ಬ್ಯಾಂಕ್ ತಪ್ಪೆಂತ ಇಲ್ಲ, ಬಿಕಾಸ್ ಲೋನ್ ನಾವು ಪೇ ಮಾಡಲೇಬೇಕು, ಇದ್ರದ್ದು ಫ್ಯಾಕ್ಟ್ರಿಗೆ ಅಂತ ತಗೊಂಡ ಲೋನ್. ಸೊ ನಾವು ಇವತ್ತು ತನಕ ಸಹ ಪೇ ಮಾಡ್ತಾನೆ ಇದ್ದೇವೆ. ಅಬ್ಸಲ್ಯೂಟ್ಲಿ ವಿ ಹ್ಯಾವ್. ಅದು ನಮಗೆ ಕ್ಲೇಮೇ ಆಗಲಿಲ್ಲ. ಲೈಕ್ ದ ಲಾಟ್ ಆಫ್ ಜೋಲ್ ಅದರ ಒಳಗೆ ಮಾರೆ, ಎಂತ ಅಂತ ಗೊತ್ತಿಲ್ಲ. ಇಟ್ಸ್ ಲೈಕ್ ಫ್ಯಾಕ್ಟ್ರಿ ಅಲ್ಲ, ದೊಡ್ಡ ಫ್ಯಾಕ್ಟ್ರಿ ಅದು ಆಕ್ಚುಲಿ. ಹೌದು ನೋಡಕ್ ಹೋದ್ರೆ ಹೌದು. ಎಂಟೈರ್ ಯೂನಿಟ್ ಸ್ಲಿಪ್ಪರ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ ಇಲ್ಲಿ ಬಂದಿದ್ದಿದ್ರೆ ಎಷ್ಟೋ ಶಾಪ್ಸ್ಗೆ ಇಲ್ಲಿಂದ ಮ್ಯಾನುಫ್ಯಾಕ್ಚರ್ ಆಗಿ ಹೋಗ್ತಿತ್ತು, ಎಲ್ಲೆಲ್ಲಿಂದ ತರಿಸ್ಬೇಕು ಅಂತ ಇರ್ತಿರ್ಲಿಲ್ಲ. ಆ್ಯಂಡ್ ಲೆಸ್ಸರ್ ಪ್ರೈಸ್ ಆಲ್ಸೋ ಆಫ್ ಕೋರ್ಸ್, ಬಿಕಾಸ್ ನಿಮಗೆ ಟ್ರಾವೆಲ್ ಚಾರ್ಜ್ ಉಳಿಯುತ್ತೆ ಅಂತೆಲ್ಲ ಹೇಳಿ ತುಂಬ ಅವ್ರು ಪ್ಲಾನಿಂಗ್ ಎಲ್ಲ ಮಾಡಿ ತುಂಬ ಕೆಲಸ ಮಾಡಿದ್ದಾರೆ. ಅದ್ರ ಹಿಂದೆ ತುಂಬ ಸೈಕಾಗಿ ಕೆಲಸ ಮಾಡಿದ್ದಾರೆ. ಅದ್ರ ಹಿಂದೆ ಎಲ್ಲ ಹಾಗೆ ಎಸ್ಟಾಬ್ಲಿಷ್ ಆಗಿ, ನೀವು ಹೇಳಿದ್ರೆ ನಂಬಲಿಕ್ಕಿಲ್ಲ, ಎಷ್ಟೋ ಚಪ್ಪಲ್ಸ ಮ್ಯಾನುಫ್ಯಾಕ್ಚರ್ ಆಗಿ ಬಾಕ್ಸ್ 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 ಮಾಡಿ ಇಟ್ಟಿದ್ದಾರೆ ಇನ್ನು ಸಪ್ಲೈಗೆ ಅಂತ ಹೇಳಿ ಎಲ್ಲ. ಐ ಅಲೋನ್ ಡಿಡ್ ಇಟ್. ಹೌದು. ನಾನು ಮತ್ತೆ ಇನ್ನೊಬ್ಬ ಇದ್ದ, ಅವನೀಗ ದುಬೈಯಲ್ಲಿದ್ದಾನೆ. ನಾವೇ ಪಂಚ್ ಮಾಡಿದ್ವಿ ಎಲ್ಲ ಕೂತ್ಕೊಂಡು ಇಬ್ರೆ. ಅಂದ್ರೆ ಸ್ಟಾರ್ಟಿಂಗ್ ಅಲ್ಲ, ಲೇಬರ್ ಎಲ್ಲ ಹಾಕಿರ್ಲಿಲ್ಲ, ಆಫ್ ಕೋರ್ಸ್ ಬಾಯ್ಸ್ ಮಾಡಿದ್ದು ಒಟ್ಟಿಗೆ, ಅವ್ರು ಮತ್ತೆ ಅವರ ಫ್ರೆಂಡ್ಸ್ ಸೇರಿ. ಮತ್ತೆ ಅದ್ ಕೆಲಸ ನಾವು ಕಲಿಬೇಕಲ್ಲ. ನಾವು ಯಾವಾಗ್ಲೂ ಫ್ಯಾಕ್ಟ್ರಿ ಮಾಡ್ತಾ ಇದ್ದೀವಿ ಅಂದ್ರೆ ನಾಳೆ ಅವ್ರು ಇಲ್ದಿದ್ರು, ಕೆಲಸದವ್ರು ಇಲ್ದಿದ್ರು ನಮ್ಮ ಫ್ಯಾಕ್ಟ್ರಿ ನಡಿಬೇಕಲ್ಲ. ಕರೆಕ್ಟ್. ಸೊ ವಿ ಓನ್ಲಿ ಟ್ರೈಡ್ ಅಂಡ್ ವಿ ಸ್ಟಾರ್ಟೆಡ್ ಡೂಯಿಂಗ್ ಇಟ್. ಇವಾಗಷ್ಟು ಸೀರಿಯಸ್ ಆವಾಗ ಇರ್ತಿದ್ರೆ ಫ್ಯಾಕ್ಟ್ರಿನೂ ಉಳಿತಿತ್ತು. This is after our marriage, by the way. ಅದು ಯಾರ್ದು ತಪ್ಪಲ್ಲ, ಅದು ಇಟ್ಸ್ ಮೈ ಮಿಸ್ಟೇಕ್. ಎವ್ರಿಥಿಂಗ್ ಹ್ಯಾಪನ್ಸ್ ಫಾರ್ ಗುಡ್. ಲೆಟ್ಸ್ ಸಿ, ಲೆಟ್ಸ್ ಹೋಪ್. ಸೊ ಶಾಂತ್, ಕರೆಂಟ್ಲಿ ನೀವು ಎಂತ ಬಿಸ್ನೆಸ್ ಮಾಡ್ತಾ ಇದ್ದೀರಾ ಅಂತ ಹೇಳ್ಬೇಕು ನಮ್ಮ ಆಡಿಯನ್ಸಿಗೆ. ಆಕ್ಚುಲಿ ಇವಾಗ ಇದು ಕೇಳಿ, ಹೋಟೆಲ್ ಮಾಡಿದ್ದೆ ಲೈಕ್ 3 months ಬ್ಯಾಕ್. ಟ್ರಸ್ಟ್ ಮಾಡಿ ಅಗ್ರಿಮೆಂಟ್ ಎಲ್ಲ ಇಲ್ಲ. ದ ಬಿಸ್ನೆಸ್ ವಾಸ್ ನನಗೆ ನನ್ನ ಕೈಗೆ ಹೋಟೆಲ್ ಬರುವಾಗ ನಾನು ಆ್ಯಕ್ಚುಲಿ ಬೇಡ ಅಂತಾನೆ ಇದ್ದಿದ್ದು. ಒನ್ ಆಫ್ ಮೈ ಫ್ರೆಂಡ್ ಹಿ ಕಾಲ್ಡ್ ಮೀ ಆ್ಯಂಡ್ ಹಿ ಸೆಡ್ ಏನು ಮಾಡಲಿಕ್ಕಿಲ್ಲ, ಇಟ್ಸ್ ರನ್ನಿಂಗ್ ಬಿಸ್ನೆಸ್, ಯು ಜಸ್ಟ್ ಕ್ಯಾರಿ ಆನ್. ನಾನು ಹೋದೆ, ನೋಡಿದೆ, ಓಕೆ ಲೊಕೇಶನ್ ಎಲ್ಲ ಚೆನ್ನಾಗಿತ್ತು ನೋಡಿ. ಆಮೇಲೆ ಮಾತಾಡಿದೆ, ಪಾರ್ಟ್ನರಲ್ಲಿ ಮಾಡು ಅಂತ ಹೇಳಿದ್ದು. ಓಕೆ ಅಂದೆ. ಅಗ್ರಿಮೆಂಟ್ ಕೇಳಿದೆ, ಕೊಡ್ತೀನಿ ಅಂದ್ಬಿಟ್ಟು. ಆಮೇಲೆ ಪಾರ್ಟ್ನರಲ್ಲಿ ಮಾಡುವ ಅಂತ ಹೇಳಿದವನು ಪಾರ್ಟ್ನರಲ್ಲಿ ಬಂದಿಲ್ಲ. ಹಿ ವಾಸ್ ನಾಟ್ ಬಾದರ್ಡ್. ಎಲ್ಲ ದುಡ್ಡು ಎಲ್ಲ ಇದು ಮಾಡಿ ಬಿಸ್ನೆಸ್ ಹೈ ಮಾಡಿದೆ. ಹೈ ಮಾಡಿ ಆದ್ಮೇಲೆ ಹೌದು, ಸರಿ ಕಟ್ಟದ ಮನೆಗೆ ಬರ್ತಿರ್ಲಿಲ್ಲ ನೀವು. ನಂಗೆ ಸಿಗ್ತಾನೆ ಇಲ್ಲ ಇವರು. ಆಮೇಲೆ ಬಿಸ್ನೆಸ್ ಚೆನ್ನಾಗಾಗಿದ್ದು ನೋಡಿದ್ದು, ಅಗ್ರಿಮೆಂಟ್ ಮಾಡಿಲ್ಲಲ್ಲ, ಆಗಿಲ್ಲ ಕಣ್ಣು ನೋಡಕ್ಕೆ ಅವರಿಗೆ. ದೇ ಸೋಲ್ಡ್ ಟು ಸಮ್ಮನ್ ಎಲ್ಸ್ ವಿದೌಟ್ ಎನಿ ಇನ್ಫಾರ್ಮೇಶನ್. ಆಮೇಲೆ ಬಂದ್ಬಿಟ್ಟು ಹೇಳ್ಬೇಕು ಅದು ಇದು ಅಂತ. ನಾನು ಆ್ಯಕ್ಚುಲಿ ಐ ವಾಸ್ ನಾಟ್ ರೆಡಿ ಟು ಲೀವ್ ದ ಹೋಟೆಲ್. ಬಟ್ ನಾನೊಬ್ಬ ಫ್ರೆಂಡ್ ಬಂದು ಹೇಳಿದ್ರು, ಬಿಟ್ಬಿಡಿ ಏನಾದ್ರು ನೋಡೋಣ ಹಂಗೆ ಹಿಂಗೆ ಅಂತ. ಬಟ್ ಐ ಡೋಂಟ್ ಥಿಂಕ್ ಸೊ. ಸೆಟಲ್ಮೆಂಟ್ ವಿಲ್ ಗೋ ಆನ್. ಪರವಾಗಿಲ್ಲ, ದಟ್ ಈಸ್ ಆಲ್ಸೋ ಗುಡ್ ಥಿಂಗ್. ಪರವಾಗಿಲ್ಲ, ಹೋಗಿದ್ದು ದುಡ್ಡಲ್ಲ, ದುಡಿಬೋದು. ಮನುಷ್ಯರಿದ್ದು ಬಿಹೇವಿಯರ್, ನೇಚರ್ ಎಲ್ಲ ಅರ್ಥ ಆಯ್ತಲ್ಲ. ಯಾರನ್ನು ಟ್ರಸ್ಟ್ ಮಾಡಬೇಡಿ. ಕೆಟ್ಟ ಮೇಲೆ ಬುದ್ಧಿ. ನಾವು ಓವರ್ ಆಲ್ ನೀವು ಹೇಳುದಾದ್ರೆ ನಿಮ್ಮದು ಚೈಲ್ಡ್ಹುಡ್ ಬಗ್ಗೆ, ನಿಮ್ಮದು ಟ್ರಾಮಾಸ್ ಬಗ್ಗೆ, ನಿಮ್ಮದು ಬ್ಯಾಕ್ ಗ್ರೌಂಡ್ ಅಲ್ಲಿ ಆದಂತಹ ಎಲ್ಲ ಇನ್ಸಿಡೆಂಟ್ ನೋಡುವಾಗ ಆ ಲೈಫ್ ಬೆಟರ್ ಅನ್ಸ್ತದ, ಈ ಲೈಫ್ ಬೆಟರ್ ಅನ್ಸ್ತದ? ಇದೇ ಲೈಫ್ ಬೆಟರ್. ಎನಿ ಟೈಮ್ ಸಾಕು. ಆ ಲೈಫ್ ಯಾರಿಗೂ ಬೇಡ. ಇಟ್ ವಾಸ್ ನಾಟ್ ಅ ಲೈಫ್. ಬಟ್ ದಟ್ ಟೈಮ್ ಇಟ್ ಲುಕ್ ನೈಸ್ ಅಲ್ಲ. ಆ ಟೈಮಿಗೆ ಅದಕ್ಕೆ ಲೈಫ್ ಹೇಳಲ್ಲ. ಇಟ್ ಈಸ್ ಲೈಕ್ ಎಂಜಾಯ್ಮೆಂಟ್. ಯು ಆರ್ ಎಂಜಾಯಿಂಗ್ ವಿದೌಟ್ ಎನಿಥಿಂಗ್, ವಿದೌಟ್ ಅರ್ನಿಂಗ್. ತುಂಬಾ ಸೀರಿಯಸ್ ಆಯ್ತಲ್ಲ ಕಾನ್ವರ್ಸೇಷನ್. ಸ್ವಲ್ಪ ಫನ್ನಿ ಮಾಡುವ. ಓಕೆ, ನೆಕ್ಸ್ಟ್ ಸೆಕ್ಟರ್ ಆಫ್ ಆ ಪ್ರೋಗ್ರಾಮಿಗೆ ಹೋಗ್ತಾ ಇದ್ದಾನೆ. ಇಲ್ಲಿ ನಾನು ನಿಮ್ಮ ಹತ್ರ ಫ್ಯೂ ರಾಪಿಡ್ ಫೈರ್ ಕ್ವೆಶ್ಚನ್ಸ್ ಗಳನ್ನ ಕೇಳ್ತೇನೆ. ಪಟ ಅಂತ ಉತ್ತರ ಕೊಡ್ಬೇಕು. ಜಾಸ್ತಿ ಥಿಂಕ್ ಮಾಡಿದ್ರೆ ಸಿಕ್ಕಿ ಬೀಳ್ತೀನಿ. ಫಸ್ಟ್ ಹೇಳುದು, ಆನೆಸ್ಟ್ ಆಗಿರ್ಬೇಕು, ಮತ್ತೆ ಗಟ್ಟಿ ಮಾತಾಡ್ಬೇಕು. ಓಕೆ, ಹೂ ಅಪಾಲಜೈಸಸ್ ಫಸ್ಟ್? ಯಾರು ಬೇಗ ರಪ್ಪ ಕ್ಷಮೆ ಕೇಳುದು? ಮತ್ತೆ ಅವ ಡೋಂಗಿ ಹೇಳುದು. ಸತ್ಯ ಹೇಳ. ಹೆಡ್ ಆಫೀಸ್ ಮುಂದೆ ಬೇರೆ ಯಾರದ್ದು ಕ್ಷಮೆ ಯಾರು ಕೇಳ್ಬೇಕು? ನೀವು ನನ್ನ ಹೆಸರು ಎಂತ ಇಟ್ಟಿದ್ದೀರಿ ನಿಮ್ಮ ಫೋನಲ್ಲಿ? ಶಿಲ್ಪ ಶೆಟ್ಟಿ. ಅಲ್ಲ, ಅದೊಂದು ವಿಷಯ, ಅದೊಂದು ಇಟ್ಟಿದ್ರಲ್ಲ ನೀವು. ಎಂತ
ಅಲ್ಲ, ನನ್ನ ಫೋನ್ ಬರುವಾಗ ಕರ್ತವ್ಯದ ಕರೆ. ಸೊ ಬೇಸಿಕಲಿ ಇವರು ನನ್ನ ನಂಬರ್ ಅನ್ನು ಕರ್ತವ್ಯದ ಕರೆ ಅಂತ ಸೇವ್ ಮಾಡಿದ್ದು ಇದು ಅಲ್ಲ, ನನ್ನದು ಫೋನ್ ಬರುವಾಗ ಕರ್ತವ್ಯದ ಕರೆ ಬಂತು ಅಂತ. ಹಾಗೆ ಓಕೆ ರೈಟ್. ಈಗ ಅದೊಂದು ಈಗ ಕರೆಂಟ್ಲಿ ನಂದು ಫೋನ್ ಬರುವಾಗ ನಿಮ್ಮದು ಇದರಲ್ಲಿ ಒಂದು ರಿಂಗ್ ಟೋನ್ ಬರ್ತದಲ್ಲ, ಅಲಬತ್ತಿನ್. ಸೊ ಇಟ್ಸ್ ಲೈಕ್ ಅಲಬತ್ತಿನ್ ನಾನು ಮಾಡ್ಬೇಕಾ? ನೋಡಿ ನೋಡಿ ಎಂತ ಬರ್ತದ ಒಂದು ರಿಂಗ್ ಟೋನ್ ಅಂತ. ಅಂದ್ರೆ ಅವ್ರು ಹೇಳುದು ಬಾಕಿದು ಫೋನ್ ಆದ್ರೆ ಇವರು ಸೈಲೆಂಟ್ ಮಾಡ್ತಾರೆ, ಆಚೆ ಇಗ್ನೋರ್ ಮಾಡಿ ಇಡ್ತಾರೆ. ಈಗ ನನ್ನ ಕಾಲ್ ಬರುವಾಗ ಗೊತ್ತಾಗ್ಬೇಕಲ್ಲ. ಅದು ಹಾಗೇನೆ ಬರುದು, ಅಲಬತ್ತಿನಿಂದ ಬರುದು, ಸಡನ್ ಆಗಿ ಬರುದು, ಗೊತ್ತೇ ಆಗೋದಿಲ್ಲ ಯಾವಾಗ ಎಲ್ಲಿ ಬರ್ತಾಳೆ ಅಂತ. ನೀವು ನನ್ಗೆ ಇಟ್ಟಂತಹ ಒಂದು ನಿಕ್ ನೇಮ್, ಬಟ್ ಇನ್ ಮೋಸ್ಟ್ ಫನ್ನಿ ವೇ. ಅಂದ್ರೆ ಮಕ್ಕರ್ ಮಾಡುವಾಗೆ ನಂಗೆ ಮಕ್ಕರಿದೊಂದು ಹೆಸರು ಎಂತ ಇಟ್ಟಿದ್ದೀರಿ ನೀವು? ಕೋಚಿ. Okay, now it's known, but still, who talks more? Obviously, huh? You. Okay, who wins the argument? Obviously you, yaar. ಅಲ್ಲ ಮತ್ತೆ ನೀವು ಎಂತ ವಿನ್ ಆಗುದು ಸರ್? ನೀವು ಎಂತ ವಿನ್ ಆಗುದಿಲ್ಲ. ಅಯ್ಯೋ, ನಿನ್ ಜೊತೆ ಆಗ್ಬೋದಾ ವಿನ್ ಆಗ್ಲಿಕ್ಕೆ? ಓಕೆ, ಲೆಟ್ಸ್ ಪುಟ್ ಇಟ್ ದಿಸ್ ವೇ. ಮಾತಾಡೋದು ನಮ್ಮಿಬ್ಬರಲ್ಲಿ ನಿಮ್ಮ ಪ್ರಕಾರ ತುಂಬಾ ಲವಲವಿಕೆಯಿಂದ ಯಾವಾಗ್ಲೂ ಚಂದ ನಗೆ ಬೀರ್ತಾ ಯಾರಿರುದು? ಲವಲವಿಕೆ ಆಕ್ಟಿವ್ ನಾನೇ. ಮುಗುಡು ಇದು ಮುಗುಡು ಮುನ್ನ ಎಂತ ಗೊತ್ತ? ಮೀನ್ ಬರ್ತಾವ ಅಂತ ಮುಸು ಉಂಟಾದ್ರದು. ಅದು ಸ್ಯಾಡ್, ಹ್ಯಾಪಿ, ಎಕ್ಸೈಟೆಡ್, ಆಂಗ್ರಿ, ಕ್ರೈಯಿಂಗ್ ಎಂತ ಇದ್ರು ಇವರ ಮುಸುಂಟಿಗಿವೆ. ಅದಕ್ಕೆ ನಾನು ಅವರಿಗೆ ಮುಗುಡು ಅಂತ ಹೆಸರಿಟ್ಟದು. ಬಿಗ್ಗೆಸ್ಟ್ ಸರ್ಪ್ರೈಸ್ ಆಫ್ಟರ್ ಮ್ಯಾರೇಜ್ ಯಾವುದು ನಿಮಗೆ ಸಿಕ್ಕಿದ್ದು? ಬಿಗ್ಗೆಸ್ಟ್ ಸರ್ಪ್ರೈಸ್ ಆಫ್ಟರ್ ಮ್ಯಾರೇಜ್ ಎಲ್ಲ ಸರ್ಪ್ರೈಸ್. ಅಂದ್ರೆ ಅದು ಯಾವ ರೀತಿಯಲ್ಲಿ ನೀವು ಹೇಳಿದ್ದು ಎಲ್ಲ ಸರ್ಪ್ರೈಸ್? ಎಲ್ಲ ಸರಿ ಹೇಳಿ. ಎಲ್ಲ ವಿಷಯದಲ್ಲಿ ಬಾಬಾ, ಎಲ್ಲ ವಿಷಯದಲ್ಲಿ. ಯಾಕಂದ್ರೆ ಅದಕ್ಕಿಂತ ಮುಂಚೆ ನಂಗೆ ಯಾರು ಇರ್ಲಿಲ್ಲಲ್ಲ ಇಷ್ಟೆಲ್ಲ ಸರ್ಪ್ರೈಸ್. ಚಿಕ್ಕ ಚಿಕ್ಕ ವಿಷಯ ಸರ್ಪ್ರೈಸ್ ಸರ್ಪ್ರೈಸ್ ಮದ್ವೆ ಆದ ನಂತರ. ಹಾಗಾದ್ರೆ ನೀವು ಓವರ್ ಆಲ್ ಹೀಗೆ ಹೇಳ್ಬೇಕಲ್ಲ, ನಂಗೆ ನೀನ್ ಸಿಕ್ಕಿದೆ ಒಂದು ಸರ್ಪ್ರೈಸ್ ಅಂತ. ಬಟ್ ಯು ಶುಡ್ ಟೆಲ್ ಅಲ್ಲ, ನಾನು ಹೇಳಿಕಲ್ಲ. ಹೇಳ್ತೇನಲ್ಲ, ನೀನ್ ಸಿಕ್ಕಿದ್ ನಂಗೆ ಇಟ್ಸ್ ಲೈಕ್ ಲಕ್ಷ್ಮಿ, ಮೈ ಲಕ್ಷ್ಮಿ. ಓಕೆ, ಎನಿವೆ ಸಿಕ್ಕುವಾಗ ಲಕ್ಷ್ಮಿ, ಇವಾಗ ಕಾಳಿ. ಯಾ ಓಕೆ, ನೆಕ್ಸ್ಟ್ ಸಿಕ್ಕಿದ ದಿವಸ ಮಾತ್ರ ಲಕ್ಷ್ಮಿ, ಅದ್ರ ನೆಕ್ಸ್ಟ್ ಡೇ ಇಂದ ಕಾಳಿ. ಅನ್ವಾಂಟೆಡ್ ರೀಸನ್ಗೆಲ್ಲ ಫೈಟ್ ಮಾಡು. ನಂಗೆ ಇಷ್ಟ ಅನ್ವಾಂಟೆಡ್ ರೀಸನ್ಗೆ ಫೈಟ್ ಮಾಡಿದ್ರೆ. ನಂಗೆ ಫೈಟ್ ಮಾಡೋ ಕಾನ್ಸೆಪ್ಟ್ ಇಷ್ಟ. ಎಂತ ಈಗ ಬೀಚ್ ಮಲ್ಪೆ ಬೀಚ್, ನಾವೀಗ ಮಲ್ಪೆ ಹತ್ರ ಬಂದ್ವಿ ಕೂಳೂರಿಂದ. ಎನಿವೆ, ಒಂದಂತ ಹ್ಯಾಬಿಟ್ ನೀವು ಟಾಲರೇಟ್ ಮಾಡುವಂತದ್ದು, ಅಂದ್ರೆ ನಿಮ್ಗೆ ಅದು ಇಷ್ಟ ಇಲ್ಲ, ಆದ್ರೆ ನೀವು ನನ್ಗೋಸ್ಕರ ಟಾಲರೇಟ್ ಮಾಡ್ತಾ ಇದ್ದೀರಾ. ಬೊಬ್ಬೆ ಹಾಕಿ ಮಾತಾಡು. ನಂದು ಸ್ವರವೇ ದೊಡ್ಡದಲ್ಲ. ಈ ಹತ್ರನೇ ಬೊಬ್ಬೆ ಹಾಕಿ ಮಾತಾಡ್ತೀಯ, ನೆಗಡುದು ಅಷ್ಟೇ. ಒಪ್ಪೋ, ಕೇಳಕ್ಕೆ ಆಗಲ್ಲ. ಹಾಗೆಯಾ? ಒಂದು ಅಂತ ವಿಷಯ ದಟ್ ಪೀಪಲ್ ಮಿಸ್ಅಂಡರ್ಸ್ಟ್ಯಾಂಡ್ ಅಬೌಟ್ ಅಸ್. ಅಲ್ಲ, ಜನಗಳು ತಿಳ್ಕೊತಾರೆ ನಾವೀಗ ಫೈಟ್ ಮಾಡಿ ನಿನ್ ಮನೆಗೆ ಹೋದ್ರಲ್ಲ, ತಿಳ್ಕೊತಾರೆ ಇದು ನಮ್ದು ಇದು ಆಯ್ತು, ಬ್ರೇಕಪ್, ಡಿವೋರ್ಸ್ಗೆ ಬಂತು ಅಂತ. ಅದು ಅವರಿಗೆ ಗೊತ್ತಿಲ್ಲ. 4 ದಿನದ ಆಟ ಅದು. ಹೌದು, ನಿಂಗೆ ತುರಿಸುವಾಗ ಓಡ್ಬೇಕು ನಿನ್ ಮನೆಗೆ. ತುರಿಸುವಾಗ ಓಡ್ಬೇಕು? ಹೇ, ನಾನು ಇಲ್ಲದಿದ್ರು ಸಹ ಹೋಗುದಿಲ್ಲ, ಬೆಳಗ್ಗೆ ಹೋಗಿ ರಾತ್ರಿ ಬರುದು. ಅದವರಿಗೆ ಗೊತ್ತಿಲ್ಲ ಅಲ್ಲ. ಈಗ ಗೊತ್ತಂಟ, ಈಗ ಮಮ್ಮಿ ಹೇಳಿದಾಳೆ ಆಲ್ರೆಡಿ. ಬಾಬಾ ಲೈಟ್ ಆಫ್ ಆದ್ರೆ ನಂಗೆ ಕಷ್ಟ ಆಗ್ತದೆ, ಪ್ಲೀಸ್ ಆಫ್ ಮಾಡಿ, ನಾವು ಅಲ್ಲಿ ಹೋಗೋ ಬೀಚಿಗೆ. ಸರಿ, ಓಕೆ. ಸೊ ಸಣ್ಣ, ಅಕಾರ್ಡಿಂಗ್ ಟು ಯು ನಮ್ಮ ಇಬ್ಬರ ರಿಲೇಶನ್ಶಿಪ್ ವರ್ಕ್ ಆಗ್ಲಿಕ್ಕೆ ಕಾರಣ ಒಂದು ಸ್ಟ್ರಾಂಗ್ ರೀಸನ್, ಒಂದು ಸ್ಟ್ರಾಂಗ್ ಎಂತ ಆ ಕ್ವಾಲಿಟಿ ನಮ್ಮಿಬ್ಬರಲ್ಲಿ ಉಂಟು? ಇಷ್ಟೆಲ್ಲ ಫೇಸ್ ಮಾಡಿ ಬಂದಾದ್ಮೇಲೆ ಇಷ್ಟು ವರ್ಷ ಜೊತೆಲಿ ಇದ್ದೀವಿ, ಎಲ್ಲ ಗೊತ್ತು. ನನ್ನ ಬಗ್ಗೆನೂ ನಿಂಗೆ ಗೊತ್ತು, ನಿನ್ನ ಬಗ್ಗೆನೂ ನಂಗೆ ಗೊತ್ತು. ವಿ ಹ್ಯಾವ್ ಅ ಟ್ರಸ್ಟ್ ಆ್ಯಂಡ್ ವಿ ಲವ್ ಈಚ್ ಅದರ್. ಗಲಾಟೆ ಆದ್ಮೇಲೆ ಒಂದು 2-3 ದಿವಸ ಅಷ್ಟೇ ಸಪ್ರೇಟಾಗಿ ಇರೋಕ್ಕಾಗೋದು, ಒಂದು ಹಠದಲ್ಲಿ ಅಷ್ಟೇ. ದೆನ್ ಯು ವಿಲ್ ಸ್ಟಾರ್ಟ್ ಥಿಂಕಿಂಗ್ ದಟ್ ಪುನಃ ಮುಂಚಿನ ಥರನೇ ವೈ ಬೇಡ. ಸೊ ಯು ಆರ್ ಬೇಸಿಕಲಿ ಟ್ರೈಂಗ್ ಟು ಸೇ ಆ ಒಂದು ಥಿಂಗ್ ನಮ್ಮ ರಿಲೇಶನ್ಶಿಪ್ ಯಾವುದು ಅದು ಬೈಂಡ್ ಸ್ಟ್ರಾಂಗ್ ಮಾಡ್ತಂತ ಹೇಳಿದರೆ ಆ ಒಂದು ಗೆಟ್ ಬ್ಯಾಕ್ ಆಟಿಟ್ಯೂಡ್.
ಅಲ್ಲ ವಾಟ್ ಎವರ್ ಹ್ಯಾಪನ್ಸ್ ವಿಲ್ ಗೆಟ್ ಬ್ಯಾಕ್. ಹ್ಞೂ ಅದು ಖಾಲಿ ಒಂದು ಅಷ್ಟೇ ಒಬ್ರಿಗೊಬ್ರಿಗೆ ಅರ್ಥ ಮಾಡ್ಕೊಳಕ್ಕಷ್ಟೇ ಫೈಟ್ ಮಾಡೋದಲ್ದೆ. ಅಂದ್ರೆ ಆ ಸಿಚುವೇಶನ್ ಅಲ್ಲಿ ಎಂತ ರಾಂಗ್ ಆಯ್ತು, ಯಾಕೆ ರಾಂಗ್ ಆಯ್ತು, ಇನ್ನು ಮುಂದೆ ಆ ಥರ ಆಗಬಾರ್ದು ಅನ್ನೋ ಇಂಟೆನ್ಷನ್. ಆಮೇಲೆ ಇವಾಗ ಅಲ್ದಿದ್ದು ಆಮೇಲೆ ಫ್ಯೂಚರಲ್ಲಿ ಇದೆಲ್ಲ ಆಗೋದಕ್ಕಿಂತ ಮುಂಚೆ ಇವಾಗಲೇ ಆಗಿ ಎಲ್ಲ ಚಿಕ್ಕದ್ರಲ್ಲೇ ಆಗಿ ಎಲ್ಲ ತೋರಿಸ್ತಾ ಇರೋದು ಅಷ್ಟೇ. ಐ ಡೋಂಟ್ ಟೇಕ್ ಇಟ್ ಸೀರಿಯಸ್. 2 ದಿವಸ ಕೊಡ್ತೀನಿ, 3 ದಿವಸ ಕೊಡ್ತೀನಿ, ಐ ವಿಲ್ ಓನ್ಲಿ ಗೋ, ನೋ ಪ್ರಾಬ್ಲಮ್. ಯಾ ದ್ಯಾಟ್ ಐ ಶುಡ್ ಅಡ್ಮಿಟ್ ಆ್ಯಕ್ಚುಲಿ. ಇಲ್ಲ ನಾನು ಎಂಥ ಮಕ್ಕರ್ ಮಾಡಿದರೆ ಸತ್ಯ ಐ ಮೀನ್ ನಾವು ನಾಯಿ ವರ್ಸ್ಟ್ ಲೆವೆಲಲ್ಲಿ ಕಿತ್ತಾಡ್ತೇವೆ. ಮತ್ತು ಎಷ್ಟೇ ಕಿತ್ತಾಡಿದ್ರು ಎಷ್ಟೇ ಎಂತ ಆದರೂ ಕೂಡ ನೆಕ್ಸ್ಟ್ ಹೀಲ್ ಕಮ್ ಬ್ಯಾಕ್ ಆ್ಯಂಡ್ ಅಪಾಲಜೈಸಸ್. ಆ್ಯಂಡ್ ನಾನು ಹೀಗೆ ಹೇಳೋದಲ್ಲ, ನಾನು ತುಂಬ ಪ್ರೌಡ್, ನಾನು ಬಗ್ಗುವುದಿಲ್ಲ, ಅವರೇ ಬಂದು ಅದಲ್ಲ ಮ್ಯಾಟರ್ ಇಲ್ಲಿ. ನನ್ನ ಕೋಪ ಪ್ರೋಲಾಂಗ್ ಆಗ್ತದೆ ಗೊತ್ತಾಯ್ತಾ, ಅವರೆಂತ ಮಾಡ್ತಾರೆ ಅದು ಪ್ರೋಲಾಂಗ್ ಆಗಲಿಕ್ಕೆ ಬಿಡುವುದಿಲ್ಲ. ನನ್ನ ಸಹ ಒಂದು ಪಾಯಿಂಟ್ ನಂತರ ನಾನು ಸಹ ಹೇಳ್ತೇನೆ. ವಿಷಯ ಏನು ಗೊತ್ತೆ, ಇವಳು ಹೆಂಗೆ ಅಂದರೆ ಇವಳದು ನಂಗೆ ಗೊತ್ತು. ನಾನು ಹೈಪರ್ ಆಗಿರುವಾಗ ಅವಳ ಆ ಥರ ಮಾಡಿದರೆ ಐ ವಿಲ್ ಆಲ್ಸೋ ಗೋ ಹೈಪರ್. ನಾನು ತಣ್ಣಗಾದ್ಮೇಲೆ ನಾನು ಯೋಚನೆ ಮಾಡ್ತೀನಿ, ಇದು ಅವಳ ಹ್ಯಾಬಿಟ್, ಇವಳ ನೇಚರೇ ಆಗಿ ವೈ ಸಿಂಪ್ಲಿ ಅಂತ ಅಷ್ಟೇ. ಆ ಟೈಮಲ್ಲಿ ನಾನು ಹಂಗೆ ಆಗ್ತೀನಿ. ಬಟ್ ಯಾ ಐ ಕ್ಯಾನ್ ಮೇಕ್ ಔಟ್. ಅದು ಇಟ್ಸ್ ಯುವರ್ ನೇಚರ್. ಅದನ್ನೇ ನಾವು ಅರ್ಥ ಮಾಡ್ಕೋಬೇಕಷ್ಟೆ. ಅದನ್ನ ಯಾರಿಗೂ ಇದು ಮಾಡಿ ಬ್ಲೇಮ್ ಮಾಡುವಂಗಿಲ್ಲ. ಆಯ್ತಲ್ಲ, ಆಲ್ ಫಿಂಗರ್ಸ್ ಆರ್ ನಾಟ್ ಸೇಮ್, ಬೇರೆ ಬೇರೆ ಇರ್ತಾರೆ. ಆಯ್ತಲ್ಲ. ಮಕ್ಕಳ್ರ ಕೆಲವರು ನನ್ನ ಹತ್ರ ಕೇಳಿದ್ದಾರೆ, ಅಲ್ಲ ನಿಮ್ಮ ಗಂಡ ನಿಮ್ಮನಿ ಹೇಗೆ ಸಹಿಸ್ಕೊಳ್ತಾನ ಏನ ಅಲ್ಲ, ನೋಡಿದ್ರಲ್ಲ ಹೀಗೆ ಸಹಿಸ್ಕೊಳ್ಳೋದು. ಸಹಿಸ್ಕೊಳ್ಬೇಕಾಗುತ್ತೆ, ಯಾಕಂದ್ರೆ ಆಪ್ಷನ್ ಇಲ್ಲ. ಟು ಲಿವ್ ಅ ಹ್ಯಾಪಿ ಲೈಫ್, ರೈಟ್? ಮತ್ತು ಯಾರೆಲ್ಲ ಮದುವೆ ಬೇಡ ಅಂತಾರಲ್ಲ, ಮದುವೆ ಆಗಬೇಕು. ನಮ್ಮಂಥವರಿಗೆ ಈಗೇನೆ ಸಿಗಬೇಕು, ಆವಾಗ ಎಲ್ಲ ಸರಿ ಆಗುತ್ತೆ. ಎಕ್ಸ್ಪ್ಲೈನ್ ಪ್ಲೀಸ್. ಈಗೇನೆ ಅಂತ ಹೇಳಿದ್ರೆ ಎಂತ? ಈಗೇನೆ ಜೋರು ಮತ್ತು ಟೈಮ್ ಟು ಟೈಮ್ ನೋಡ್ಕೊಳ್ಳೋದು ಎಲ್ಲ ಇರಬೇಕು. ಇಲ್ದಿದ್ರೆ ನಾವು ಅಷ್ಟೇ ಐ ವುಡ್ ಹ್ಯಾವ್ ಲಾಸ್ಟ್ ಎಲ್ಲೋ. ಈಗ ನಾನು ಸಿಕ್ಕಿದ್ದಕ್ಕೆ ಬದುಕಿದ್ದಾರೆ. ಎಸ್ ಟ್ರೂ. ಒಂದು ಸೂಪರ್ ಮಟ್ಕಾ ಸೋಡಾ ಮತ್ತು ಚರ್ಮುರಿ ಹೇಳಿದ್ದಾನೆ ಅಂದ. ಮಟ್ಕಾ ಸೋಡಾ ಒಂದು ರಪ್ಪ ಕುಡಿಯುವ, ಜೋರು ಬಾಜಲಾಗಿದೆ. ಓಕೆ ಮಾಡಿ ಅಮ್ಮ, ಮಟ್ಕಾ ಸೋಡಾ ಒಂದು ಮಾಡಿ ನೋಡುವ. ನಿಮ್ಮ ಹೆಸರೆಂತ? ಮಹಾದೇವಿ. ಎಲ್ಲಿ ಅಮ್ಮ ಮನೆ? ಹೌದಾ, ಎಷ್ಟು ವರ್ಷದಿಂದ ಇದ್ದೀರಾ ಇಲ್ಲಿ ಮಂಗಳೂರಲ್ಲಿ? 25 ವರ್ಷ ಆಯ್ತಾ? ಮೂಲತಃ ಎಲ್ಲಿ? ಹಾವೇರಿ. ಓಕೆ ನೈಸ್. ಇಲ್ಲಿ ಚಂದ ಆಗ್ತದ, ಹಾವೇರಿಯಲ್ಲಿ ಚಂದ ಆಗ್ತದ? ಇಲ್ಲೇ ಅಭ್ಯಾಸ ಆಗಿದಾ? ಓ ಹೌದಾ, ನಿಮ್ಮ ಊರೇ ಆಯ್ತಿದ್ದು. ಸೂಪರ್. ಮೈ ಫೇವ್ರೆಟ್ ಮಟ್ಕಾ ಸೋಡಾ. Let's get it done. What is the hardest part of being married to me? ನನ್ನನ್ನು ಮದುವೆ ಆಗಿ ಎಂತ ಒಂದು ನಿಮಗೆ ಕಷ್ಟ ಆಯಿತು? ಮನೆಗೆ ಬರೋ ಟೈಮಿಂಗ್ಸ್, ಅದೇ ಒಂದು ಕಷ್ಟ ಆಗುತ್ತೆ. 5 minutes ಲೇಟ್ ಆದ್ರೂ ಇರಿಟೇಟ್ ಆಗುತ್ತೆ, ಅಷ್ಟು ಕಾಲ್ ಮಾಡ್ತಿಲ್ಲ. ಓಕೆ, ಒಂದು ಹಾನೆಸ್ಟ್ ಒಪಿನಿಯನ್ ಅಬೌಟ್ ಮೈ ವರ್ಕ್, ಅದು ಆ್ಯಸ್ ಅ ನ್ಯೂಟ್ರಿಷನ್ ಕನ್ಸಲ್ಟೆಂಟ್ ಆಗಿರಲಿ ಅಥವಾ ಆ್ಯಸ್ ಕಾಂಟೆಂಟ್ ಕ್ರಿಯೇಟರ್ ಆಗಿರಲಿ, ವರ್ಡ್ ಇಲ್ಲ ಕಂಪೇರ್ ಮಾಡಿ. ನಿನ್ನ ವರ್ಕಿಗೆ ನೋ ವರ್ಡ್ಸ್. ಯು ಅಲ್ಟಿಮೇಟ್, ಯು ಆರ್ ಅಮೇಝಿಂಗ್. ವಾಟ್ ಈಸ್ ದಟ್ ಒನ್ ಥಿಂಗ್ ನನ್ನನ್ನು ನೀವು ಅಡ್ಮೈರ್ ಮಾಡ್ತೀರಾ ಆ ವಿಷಯದಲ್ಲಿ? ಅಂದರೆ ನಾನೊಂದು ಎಂತ ಹೇಳ್ತಾರೆ ಮರೆ, ಒಂದು ರೋಲ್ ಮಾಡೆಲ್ ಥರ ಆ ಒಂದು ವಿಷಯಕ್ಕೆ. ಟೈಮ್ ಪಂಕ್ಚುಯಾಲಿಟಿ. ಓಕೆ, ಹಾಂ, ಅಂದರೆ ನನ್ನದು ಪಂಕ್ಚುಯಾಲಿಟಿ, ಟೈಮ್ ಟು ಟೈಮ್ ಅಂದರೆ ಯಾವ ವಿಷಯ? ಬಟ್ ಐ ಕಮ್ ಲೇಟ್. ಕೆಲಸದ ವಿಷಯದಲ್ಲಾಗಲಿ ಯಾವುದಾಗಲಿ ಇವಾಗ ಆಗ್ಬೇಕಂದ್ರೆ ಇವಾಗಲೇ ಆಗ್ಬೇಕು. ನಾನಾದರೆ ಆಮೇಲೆ ನೋಡೋಣ ಅದು ಇದು. ಹಾಂ, ನನಗಂದರೆ ಬೇಗ ಆಗಬೇಕಲ್ಲ, ಹಾಗೆ. ಯಾ ದಟ್ಸ್ ಬಿಕಾಸ್ ನಾನು ಸ್ವಲ್ಪ ಮಸಾಲ ಮಾಡೋದು ಸಹ ಜಾಸ್ತಿ ಅಲ್ಲ. ಒಳ್ಳೇದು ಆ್ಯಕ್ಚುಲಿ, ಕೆಲಸ ಆಗೋಗುತ್ತೆ. ನಾಳೆಗಿಟ್ಟು ಪ್ರಾಬ್ಲಮ್ ಮಾಡೋ ಬದಲು ಇವತ್ತಿಗೆ ಮುಗಿಸಿ ಪ್ರಾಬ್ಲಮ್ ನಾಳೆಗೆ ಫೇಸ್ ಮಾಡ್ಬೋದಲ್ಲ. ಹಾಗೆ
Okay. What's my favorite food? Favorite food? Pasta. Okay. With sauce. Pasta. Penne pasta with red sauce. ಅಪರೂಪಕ್ಕೆ ತಿನ್ನೋದು ಮಾತ್ರ ನಾನಲ್ಲ ಬಾಬಾ. I don't eat very often. ತುಂಬಾ ಅಪರೂಪ. And ಸಾರು. ರಸಂ. Yeah, rasam rice is my most favorite. ತಿಂಡಿಯಲ್ಲಿ ಯಾವ್ದು ಹೇಳಿ? ತಿಂಡಿಯಲ್ಲಿ ಇಡ್ಲಿ. ಇಡ್ಲಿ ಸಾಂಬಾರ್. Anytime, anywhere. To the go. Baba, with that, we're gonna wind up with our whatever vlog Mangalore to Udupi. one ನಿಮಿಷ. So with this we wind up our show. Before we wind up ನಿಮ್ಮಿಂದ ಒಂದು ನನ್ನ ಸಮಸ್ತ ಯೂಟ್ಯೂಬ್ ಫ್ಯಾಮಿಲಿಗೆ, ಕುಟುಂಬಕ್ಕೆ ನಿಮ್ಮ ಕಡೆಯಿಂದ ಒಂದು ಏನಾದರೂ ಹಿತ ನುಡಿ ಆರ್ whatever you call. ಹಿತ ನುಡಿ means sweet words. ಹಿತ meaning good words. Sorry. Please like, share, subscribe ಮಾಡಿ. ಅಷ್ಟೇ. ಆಡಿಯನ್ಸಿಗೆ ಒಂದು ಎಂತಾದ್ರೂ ನಿಮ್ಮ ಸೈಡಿಂದ, ನಿಮ್ಮ ಲೈಫಿಂದ ನೀವು ಕಲ್ತದ್ದೆಲ್ಲ ಲೆಸನ್ ಸಪೋರ್ಟ್ ಮಾಡಿ. ಇನ್ನು ಮುಂದೆನೂ ಸಪೋರ್ಟ್ ಮಾಡ್ತಾ ಇರಿ. ನಾವು ಈ ಥರನೇ ವಿಡಿಯೋಸ್ ಮಾಡ್ತಾ ಇರ್ತೀವಿ. ಒಳ್ಳೆ ನೀವು ಮಾಡ್ತೀರಾ ನನ್ನ ಜೊತೆ? ಸತ್ಯ. ಯಾಕಂದ್ರೆ ಈಗಷ್ಟೇ ಉಂಟಲ್ಲ, ನಂಗೆ ಕೆಲವರು ಪಾಪ ಅಲ್ಲಿ ಇವರು ಕೆಲವೊಂದು ಒಂದು ಜನ ಸಿಕ್ಕಿದ್ದು, ತುಂಬಾ ಜನ. ಎಷ್ಟು ಕ್ಯೂಟೆಸ್ಟ್ ಸ್ವೀಟ್ ಆಗಿ ಮಾತಾಡಿದ್ದೆ ನಾನು ತುಂಬಾ. ಅಂದ್ರೆ ಯು ನೋ ಹೌ ಐ ಆಮ್ ರೈಟ್. ನಾನು ಹೀಗೇವೆ ಅವರದೆಲ್ಲ ಚಂದದಲ್ಲಿ ನಾನು ಮಾತಾಡಿದ ಆ ಗ್ಯಾಂಗ್ ಜೊತೆ. ನನ್ನ ಗಂಡ 1 ಮೈಲಿ ದೂರದಲ್ಲಿ ನಿಂತಿದ್ದಾರೆ. ಅಂಡ್ ದೇ ವರ್ ಲಿಟ್ರಲಿ ಲೈಕ್ ಲುಕಿಂಗ್, ಇವರು ಯಾಕೆ ಬರ್. ನಾನು ಹೇಳಿದೆ ರಿಲ್ಯಾಕ್ಸ್ ಅವರ ಹಾಗೆ ಅಂತ ಹೇಳಿದೆ. ನಾನು ಡೆಡ್ ಆಪೋಸಿಟ್ ನಾವಿಬ್ಬರು. ಸೊ ಈಗ ಅವರ ಬಾಯಿಂದವೇ ಬಂತು ಇನ್ನು ಬ್ಲಾಗ್ಸ್ ಎಲ್ಲ ಮಾಡ್ತಾರೆ ಅಂತ. ಈಗ ಎಷ್ಟು ಸತ್ಯ ಇದು ಅಂತ ನೋಡ್ಬೇಕು ನನಗೆ ಮಾತ್ರ. ಡಿಪೆಂಡ್ಸ್ ಅಪಾನ್ ದಿ ಮೂಡ್. ಎಂತ ಗೊತ್ತಾಯ್ತಾ, ಹೆಣ್ಣು ಮಕ್ಕಳಿಗೆಲ್ಲ ಮೂಡ್ ಸ್ವಿಂಗ್ಸ್ ಇರುದು, ಕೆಲವು ಗಂಡು ಮಕ್ಕಳಿಗೆ ಸೇರ್ತದೆ. ಕರೆಕ್ಷನ್, ಬರೀ ಹೆಣ್ಣು ಮಕ್ಕಳಿಗೆ ಮಾತ್ರ ಅಲ್ಲ ಮೂಡ್ ಸ್ವಿಂಗ್ಸ್, ಗಂಡು ಮಕ್ಕಳಿಗೂ ಇರುತ್ತದೆ. ಇದು ಐಡಿಯಾ ಬಾರಿ ಸೂಪರ್ ಉಂಟು ಸರ್. ಓಕೆ, ವಿತ್ ದಟ್ ಬಿಫೋರ್ ಐ ವೈಂಡ್ ಅಪ್, ಥ್ಯಾಂಕ್ ಯು ಸೋ ಮಚ್ ಸನ್. ವೆಲ್ಕಮ್ ಅಂಡ್ ಥ್ಯಾಂಕ್ ಯು ವೆರಿ ಮಚ್. ಮೋಸ್ಟ್ ವೆಲ್ಕಮ್. ಈಗ ಬಿಕಾಸ್ ಯು ಅಗ್ರೀಡ್ ಆ್ಯಂಡ್ ಯು ಸ್ಯಾಟ್ ನೆಕ್ಸ್ಟ್ ಟು ಮೀ, ನನ್ನ ಜೊತೆ ಕೂತ್ಕೊಂಡು ಇಷ್ಟೆಲ್ಲ ಮಾತಾಡಿದ್ರಿ, ನನ್ನ ಮರ್ಯಾದೆ ಸ್ವಲ್ಪ ಕಳಿದ್ರಿ. ಪರವಾಗಿಲ್ಲ, ಇಟ್ಸ್ ಓಕೆ. ಹೇಗಿದ್ರು ನನಗೆ ಅಭ್ಯಾಸ ಆಗಿ ಹೋಗಿದೆ. ಸೊ ಮರ್ಯಾದೆ ಇಲ್ಲ. ಓಕೆ, ಐ ಡೋಂಟ್ ಕೇರ್. Okay, anyway, so coming towards the end of the program, thank you so much guys. ತುಂಬಾ ಧನ್ಯವಾದ. ಇದೇ ರೀತಿ ನಿಮ್ಮ ಸಪೋರ್ಟ್ ನನ್ನೊಟ್ಟಿಗೆನೇ ಇರಲಿ. ಸತ್ಯ ಹೇಳ್ತೇನೆ, ನಿಮ್ಮ ಪ್ರೋತ್ಸಾಹ, ನಿಮ್ಮ ಸಪೋರ್ಟ್ ಇಂದಾಗಿ ನನಗೆ ಮುಂದೆ ಸಹ ವಿಡಿಯೋ ಮಾಡಲಿಕ್ಕೆ ಧೈರ್ಯ ಬರ್ತಾ ಉಂಟು. ಇಲ್ಲದಿದ್ರೆ ಇದು ವ್ಲಾಗ್ ಇಷ್ಟು ತನಕ ಹೋಗ್ಲಿಕ್ಕೆ ಚಾನ್ಸೇ ಇರಲಿಲ್ಲ. ಯಾವತ್ತು ಕ್ಲೋಸ್ ಮಾಡಬೇಕಿತ್ತು. ನಾನು ಫಸ್ಟ್ ವ್ಲಾಗ್ ಮಾಡುವಾಗ ಸಹ ನಾನು ನರ್ವಸ್ ಆಗಿ ಅಲ್ಲೇ ಬಿಡಬೇಕಿತ್ತು. ನಾನು ಯೂಶ್ವಲಿ ಹಾಗೆ ಮಾಡಿದವಳು. ಎಷ್ಟೋ ಇನ್ನೂ ಸಹ ತುಂಬ ಇದಕ್ಕಿಂತ ಮುಂಚೆ ಸಹ ಫೋನಲ್ಲಿ ತೆಗೆದದ್ದು ಎಷ್ಟೋ ವಿಡಿಯೋಸ್ ಉಂಟು. ಯಾವಾಗ ಈಗದಲ್ಲ, ಲಾಸ್ಟ್ ಇಯರ್, ಅದಕ್ಕಿಂತ ಆಚೆದ ಇಯರಲ್ಲಿ ಎಲ್ಲ ತೆಗೆದದುಂಟು. ಇಲ್ಲಿ ತನಕ ಹಾಕಲಿಲ್ಲ, ಧೈರ್ಯವೇ ಬರಲಿಲ್ಲ. ಐ ವಿಲ್ ಎಡಿಟ್ ಇಟ್ ಅಂಡ್ ಪುಟ್. ಬಟ್ ಥ್ಯಾಂಕ್ ಯು ಸೋ ಮಚ್ ಗೈಸ್. ಯು ಗೈಸ್ ಆರ್ ರಿಯಲಿ ನೀವೆಂತ ಮಾಡ್ತಿದ್ದೀರಿ. ಒಂದು ನಿಮಿಷ, ಕಾಪುದಮ್ಮ ಬಂದರು, ಸ್ವಾಮಿ ಅಪ್ಪ. ಸೊ ನಿಮ್ಮಿಂದಾಗಿ ನನಗೆ ಇಷ್ಟೆಲ್ಲ ಮಾಡಲಿಕ್ಕೆ ಅವಕಾಶ ಸಿಗ್ತಾ ಉಂಟು. ಥ್ಯಾಂಕ್ ಯು ಸೋ ಮಚ್ ಫಾರ್ ಶೋಯಿಂಗ್ ದಿಸ್ ಸೈಡ್ ಆಫ್ ಮೈ ಲೈಫ್. ಐ ಆಮ್ ರಿಯಲಿ ಗ್ರೇಟ್ಫುಲ್. ಐ ಲವ್ ಯು ಸೋ ಮಚ್ ಗೈಸ್. ಮತ್ತೆ ಎಲ್ಲದರ ಜೊತೆಗೆ ಒಂದು ಕಿವಿ ಮಾತು, ಯಾವ ಮ್ಯಾರೇಜ್ ಸಹ ಪರ್ಫೆಕ್ಟ್ ಅಲ್ಲ. ಪರ್ಸ್ನಲಿ ಹೇಳ್ತಾ ಇರೋದು. ಬಾಬಾ ಕಾಫಿ ಡೇ. ಎಕ್ಸಾಕ್ಟ್ಲಿ ಯಾವ ಒಂದು ಓಕೆ ಬಾಯ್ ಕಾಫಿ ಡೇ ಅದು ಯಾನೊಂಚೂರು ಅಂತ ಲೈಟ್ ಉಂಟತ್ತೆ. ಸೊ ಐ ವಾಸ್ ಸೇಯಿಂಗ್ ನೋ ಮ್ಯಾರೇಜಸ್ ಆರ್ ಪರ್ಫೆಕ್ಟ್. ಅಂದರೆ ಯಾವ ಮ್ಯಾರೇಜ್ ಸಹ ಪರ್ಫೆಕ್ಟ್ ಇಲ್ಲ, ಆಯಿತಾ. ಗಂಡ ಹೆಂಡತಿ ನಡುವೆ ಸುಮಾರು ಮಿಸ್ಅಂಡರ್ಸ್ಟ್ಯಾಂಡಿಂಗ್ ಆಗಬಹುದು, ಜಗಳ ಆಗ್ಬೋದು, ಪ್ರೀತಿ ಅಷ್ಟೇ ಇರ್ತದೆ. ಎವ್ರಿಥಿಂಗ್ ವಿಲ್ ಬಿ ದೇರ್. ಲೈಕ್ ನಾನೊಂದು ಡೈರೆಕ್ಷನಲ್ಲಿ ಹೋಗ್ತಾ ಇದ್ರೆ ಅವ್ರು ಇನ್ನೊಂದು ಡೈರೆಕ್ಷನಲ್ಲಿ ಹೋಗ್ತಾ ಇರ್ತಾರೆ. ಅಂದರೆ ಎನಿ ಕಪಲ್ ಫಾರ್ ದ್ಯಾಟ್ ಮ್ಯಾಟರ್, ಯುನೋ, ಅವರವರ ಡೈರೆಕ್ಷನಲ್ಲಿ ಹೋಗ್ತಾ ಇರ್ತಾರೆ. ಹಾಗಂತ ಹೇಳಿ ಅವರು ರಾಂಗ್, ಒಬ್ಬರು ರಾಂಗ್ ಇನ್ನೊಬ್ರು ರೈಟ್, ಅಥವಾ ಇವರು ರಾಂಗ್ ಅವರು ರೈಟ್ ಅಂತ ಅರ್ಥ ಅಲ್ಲ. ಐ ಥಿಂಕ್ ಮ್ಯಾರೇಜ್ ಇಸ್ ಆಲ್ ಅಬೌಟ್ ಅಂಡರ್ಸ್ಟ್ಯಾಂಡಿಂಗ್ ಈಚ್ ಅದರ್ ಆ್ಯಂಡ್
ವಾಕಿಂಗ್ ಹ್ಯಾಂಡ್ ಇನ್ ಹ್ಯಾಂಡ್, ಅಂದ್ರೆ ಕೈ ಇಟ್ಕೊಂಡು ಹೋಗೋದಕ್ಕೆ ಮ್ಯಾರೇಜ್ ಅಂತ ಹೇಳುದು. ಡೋಂಟ್ ಹರ್ಟ್ ಈಚ್ ಅದರ್. ಅಷ್ಟೇ. ಹ್ಯಾಪನ್ಸ್, ಐ ನೋ, ನಾವು ಮಾಡ್ತೇವೆ ಒಬ್ಬೊಬ್ಬರಿಗೆ ಹರ್ಟ್. ಏನ್ ಬೇಕಾದ್ ಮಾಡಿ, ಬಟ್ ಡೋಂಟ್ ಹರ್ಟ್ ಎನಿವನ್. ಅಲ್ಲ ಒಬ್ಬೊಬ್ಬರಿಗೆ ಜಗಳ ಮಾಡಿ ಎಂತ ಸಹ ಮಾಡಿ, ಆಲ್ ಐ ವುಡ್ ಸೇ ಇಸ್ ಗೆಟ್ ಬ್ಯಾಕ್ ಟು ಈಚ್ ಅದರ್, ಅಷ್ಟೇ ಹೇಳುದು. ಮತ್ತೆಂತ ಗೊತ್ತುಂಟಾ, ಪರ್ಫೆಕ್ಟ್ ಹ್ಯೂಮನ್ ಅಂತ ಯಾರು ಇಲ್ಲ ಆಯ್ತಾ ಲೋಕದಲ್ಲಿ. ಎಲ್ಲರೂ ಸಹ ಒಂದಲ್ಲ ಒಂದು ರೀತಿಯಲ್ಲಿ ತಪ್ಪು ಮಾಡೇ ಇರ್ತಾರೆ. ಅಥವಾ ಅದೇ ಅಂದ್ರೆ ಪರ್ಸ್ಪೆಕ್ಟಿವ್, ನಮ್ಗೆ ಆಗ ಮಾಡುವಾಗ ನಮ್ಗೆ ತಪ್ಪು ಅಂತ ಕಾಣುದಿಲ್ಲ. ಮುಂಚಿನ ಎದುರುಗಡೆ ಇರುವ ಮನುಷ್ಯನಿಗೆ ಡಿಫ್ರೆನ್ಸ್ ಗೊತ್ತಾಗಂದ್ರೆ ಅವ ಆ ಜಡ್ಜ್ಮೆಂಟಲ್ ಸ್ಟೇಟ್ ಅಲ್ಲಿ ಇರ್ತಾನಲ್ಲ. ಸೊ ಹಿ ವಿಲ್ ಫೈಂಡ್ ಇಟ್ ರೈಟ್ ಆರ್ ರಾಂಗ್, ನಾವು ಮಾಡೋ ಗೊತ್ತಾಗುದಿಲ್ಲ. ಬಟ್ ಯಾವುದು ನಿಮ್ಗೆ ನಿಮ್ಮ ಮನಸ್ಸಾಕ್ಷಿಗೆ ತಪ್ಪು ಅಂತ ಗೊತ್ತಾಗ್ತದೋ ಅದನ್ನು ತಿದ್ಕೊಂಡು ಹೋಗುವುದೇ ಜೀವನ. ಸೊ ಎಲ್ಲ ಹಸ್ಬೆಂಡ್ ವೈಫ್ ಕಪಲ್ಸ್, ಗರ್ಲ್ ಫಾರ್ ಬಾಯ್ ಫ್ರೆಂಡ್ ಎಲ್ಲರ ಹತ್ರ ಸಹ ನಾನು ಕೇಳುದು ಇಷ್ಟೇ, ಪ್ಲೀಸ್ ನಿಮ್ಮ ಇಬ್ಬರಿಗೆ ಸಹ ನೀವು ಇನಫ್ ಟೈಮ್ ಕೊಡಿ, ಟೈಮ್ ಸ್ಪೆಂಡ್ ಮಾಡಿ. ಎಷ್ಟೇ ಬ್ಯುಸಿ ಲೈಫ್ ಇದ್ರೂ ಕೂಡ ಒಂಚೂರು ಆ ಟೈಮ್ ತೆಗೆದು ನೀವು ಆ ಟೈಮ್ ಕೊಡಿ ಒಬ್ಬೊಬ್ಬರಿಗೆ ಅರ್ಥ ಮಾಡ್ಕೊಳ್ಳಿಕ್ಕೆ. ಜಗಳ ಮಾಡಿ, ಗಮ್ಮತ್ತು ಜಗಳ ಮಾಡಿ, ಬಟ್ ಗೆಟ್ ಬ್ಯಾಕ್ ಟು ಈಚ್ ಅದರ್. ಆ್ಯಂಡ್ ಐ ಥಿಂಕ್ ಎಸ್, ಎಲ್ಲಿ ತನಕ ನಿಮಗೆ ಲೈಫನ್ನು ಚಂದದಲ್ಲಿ ತೆಗಿಲಿಕ್ಕೆ ಆಗ್ತದೋ, ಲೀಡ್ ಮಾಡಲಿಕ್ಕೆ ಸಾಧ್ಯ ಉಂಟೋ ಅದಕ್ಕಿಂತ ಜಾಸ್ತಿ ಪ್ರಯತ್ನ ಪಟ್ಟು ಒಟ್ಟಿಗೆ ಚಂದ ಖುಷಿ ಆಗಿರಿ. ಆ್ಯಂಡ್ ನಿಮ್ಮ ನಡುವಲ್ಲಿ ಕಂಪೇರ್ ಮಾಡಬೇಡಿ. Don't compare each other. Yeah, don't compare. Like you are best, I am best. Yeah, don't compare each other. Yeah, don't compare each other. Never compare each other. But you should know, women, you are always the best. ಮತ್ತೆ ಬೇರೆಯವ್ರ ಮಾತೆಲ್ಲ ಕೇಳ್ಕೊಂಡು ನಮ್ಗೇನು ಆಗೋದಿಲ್ಲ. We are leading our life. ನಮ್ದೇನಿದೆ ಅಷ್ಟೇ ನಾವು ಮಾಡ್ಕೊಂಡು ಹೋದ್ರೆ it will be better. Having said that, thank you so much. I love you all. Until I see you next. Take care. Love ya. Bye. See you. Bye. 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 Agela. Bye.